सकलगुणनिधानं वानराणामधीशं रघुपति प्रियभक्तं वातजातं विजयहावलितारोहि प्रपञ्च मुमुक्षु जनालाय अध्यात्मकस्य करोमि बहुलोकजे मेळवीति नमस्कारस्य ब्रह्मचैतन्य बोलो राजा राम राम बोलो सीता राम राम 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 ನಾವು ಎಲ್ಲ ಒಂದು ಕಡೆ ಹೋಗಿದ್ವಿ ಅಥವಾ ಒಂದು ವ್ಯವಸ್ಥೆ ಮಾಡ್ಯಾರ ಏನು ಅಂದ್ರೆ ಯಾರು ಈ ಧರ್ಮದಾಗ ರೋಟಲ್ಲಿ ತಪ್ಪಡಿ ಬಾಕಿ ಮಾಡ್ಕೋತ ಭಜನೆ ಮಾಡಂಗಿಲ್ಲೋ ಅವ್ರನ್ನ ಮುಂದಿನ ಧರ್ಮದಾಗ ಭಗವಂತ ಬಿಜಾಪುರ ಜಿಲ್ಲಾದಾಗ ಭಕ್ತರಿಗೆ ಯಾರ ಮನ್ಯಾಗ ಹೆಣ್ಮಕ್ಳನ್ನ ಮಾಡಿ ಬಿಟ್ಟಿರ್ತಾರೆ ಮುಂಜಾನೆ ಸಂತಾಂಗ ರೊಟ್ಟಿ ಬಡಿದ ಅದು ಬ್ಯಾಡ ಅಂದ್ರೆ ಈಗ बोलो राजा राम राम बोलो सीता राम राम 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 ಮಂಜೂಸ್ ಹೋದ್ರು ಮಹಾರಾಜನ ಕಡೆಗೆ ಬಂದರು ಅವರು ಮಹಾರಾಜರಿಗೆ ಏನಂದ್ರು ಮಹಾರಾಜ್ ನನಗೆ ನಾನು ಪ್ರತಿ ವರ್ಷ ಭಾಗವತ್ ಶ್ರವಣ ಮಾಡಿ ಈ ವರ್ಷನೂ ಮಾಡ್ತೀನಿ ಅದು ನನಗೆ ಈ ವರ್ಷ ಇರೋದಲ್ಲ ಶುಕ ಮಹರ್ಷಿ ಅಂತ ವಕ್ತಾನ ಮುಖದಿಂದ ಭಾಗವತ್ ಶ್ರವಣ ಮಾಡಬೇಕು ಅನ್ನಿಸ್ತು ಮಹಾರಾಜರು ಒಂದು ಸೆಕೆಂಡ್ ವಿಚಾರ ಮಾಡಿ ತಾವತ್ತೋ ಹೇಳಿದರು ಶುಕ ಮಹರ್ಷಿ ಅಂತ ವಕ್ತಾನ ಕಡೆಗೆ ತಯಾರಿಲ್ಲ ಮೌಜೂದ ನೀವು ಪರೀಕ್ಷಿಸಿದಂಥ ಶ್ರೋತ ನೋಡಿ ಶುಕ ಮಹರ್ಷಿ ಅಂತ ವಕ್ತ ಒಂದು ಕಡೆ ಹೆಸರಿಲ್ಲ ಅದನ್ನು ಪರೀಕ್ಷಿಸಿದಂಥ ಶ್ರೋತ ಪರೀಕ್ಷಿತ ಏನು ಮಾಡಿ ಪರೀಕ್ಷಿತ ಅರ್ಥಾತ್ ಏನು ಅಂದ್ರೆ ಅಭಿಮನ್ಯುವಿನ ಮಗ ಆ ಅಭಿಮನ್ಯು ಪಾಂಡವರು ಹೋಗ್ತಾರೆ ಪರೀಕ್ಷಿತ ರಾಜ ಬಹಳ ಧರ್ಮನಿಷ್ಠನಾಗಿರ್ತಕ್ಕಂಥ ಉತ್ತರಾದ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಮತ್ತು ಪಾಂಡವರ ವಂಶಕ್ಕೆ ಒಬ್ಬನೇ ಮುಂದೆ ಅವರ ಒಂದು ವಂಶಕ್ಕೆ ಮುಂದಿನ ಒಂದು ಇದು ಏನಪ್ಪ ಅಂದ್ರೆ ಆ ಮುಂದಿನ ಪೀಳಿಗೆಗೆ ಅವನು ಒಬ್ಬನೇ ಉತ್ತರಾಧಿಕಾರಿ ಅವನ ಗರ್ಭದಲ್ಲಿದ್ದಾಗ ಯುದ್ಧನ ಅಶ್ವತ್ಥಾಮ ಏನು ಮಾಡಿದ ಅಂದ್ರೆ ಕೊನೆಗೆ ಎಲ್ಲರೂ ಹೋದವರೆಲ್ಲರೂ ಹೋದ್ಮೇಲೆ ದುರ್ಯೋಧನ ಒಂದು ಮಾತು ಹೇಳಿದ್ರು
ಏನೂ ಕಾಳಜಿ ಮಾಡಬೇಡ, ಪಾಂಡವರು ವಂಶವಂತೆ ವಂಶ ಮಾಡಿ. ದುರ್ಯೋಧನ ಸಲ ಎಂತ ಅಂದ್ರೆ ತಾನು ಎರಡೂ ಬಡಿ ಮುಡ್ಕೊಂಡು ತಾಯೂ ಪರಿಸ್ಥಿತಿಗಳಿದ್ದಾಗಿದ್ದು ಪಾಂಡವರನ್ನು ನಾಶ ಮಾಡಬೇಕು. ಕೃಷ್ಣ ಕೌರವರ ಕಡೆಗೆ ಸಂಧಾನಕ್ಕೆ ಹೋದ. ಯುದ್ಧ 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಮೇಲೆ ಎಲ್ಲರೂ ಕುತ್ಕೊಂಡು ವಿಚಾರ ಮಾಡಿದ್ರು ಅರಣ್ಯದಲ್ಲಿ ಮುಂದೆ ಏನು ಮಾಡ. ಕೃಷ್ಣನೂ ಇದ್ದರು. ಅವಾಗ ಇಬ್ಬರಿಗೆ ಯುದ್ಧ ಆಗಬೇಕು. ಕೃಷ್ಣನ್ ಬಿಟ್ಟರೆ ಪಾಂಡವರಲ್ಲಿ ಇಬ್ಬರಿಗೆ. ಮೊದಲೇ ಅವ್ರಿಗೆ ಯಾರು ಕೇಳಿಲ್ಲ, ದ್ರೌಪದಿ. ಯುದ್ಧ ಆಗೇ ತೀರು. ಇನ್ನೊಬ್ಬರಿಗೆ ಯಾರು ಕೇಳಿದ್ರು, ಭೀಮನಿ. ಅವರಿಬ್ಬರು ಪ್ರತಿಜ್ಞೆ ಮಾಡಿದ್ರು, ನಾನು ದುಶ್ಯಾಸನನ ಎದೆಯ ರಕ್ತವನ್ನು ನನ್ನ ಈ ದೇಶಗಳಿಗೆ ಇಟ್ಟುಕೊಂಡ ನಾನು ಮುಗಿಸ್ತೇನೆ. ಭೀಮ ಪ್ರತಿಜ್ಞೆ ಮಾಡಿದ್ದ, ನಾನು ದುಶ್ಯಾಸನನ ಅರ್ಥಾತ್ ಏನು, ಅವನು ಎದೆ ಸೀಳಿ ಅವನ ರಕ್ತದಿಂದ ದ್ರೌಪದಿಯ ಕೇಶಗಳನ್ನು ನಾನು ಮುಗಿಕಟ್ತೀನಿ. ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ಯುದ್ಧದಲ್ಲಿ ಮಾಡಿದ್ದಾನೆ. ಧರ್ಮರಾಜನಿಗೂ ಬ್ಯಾಡದ. ಕೃಷ್ಣನಿಗೂ ಯುದ್ಧ ಬೇಕಾಗಿದೆ. ಕೃಷ್ಣ ಬಂದಿರೋದೇ ಯುದ್ಧ ಆಗಬೇಕು. ಯಾಕೆ ಅಂದ್ರೆ ಕೃಷ್ಣ ಹೇಳಿದ್ದಾರೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಯಾವಾಗ ಅಧರ್ಮ ಅನ್ನುವಂಥ ವಿಧಂತವಾಗಿ ಬೆಳೀತದನು, ಧರ್ಮ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕದನು, ಅವಾಗ ನಾನು ಅವತಾರ ಮಾಡಿ ಅಧರ್ಮಗಳನ್ನು ನಾಶ ಮಾಡಿ ಸದ್ಧರ್ಮದಲ್ಲಿ ನಡೀತಕ್ಕಂಥವ್ರು ಸಂರಕ್ಷಣೆ ಮಾಡ್ತೀನಿ ಅನ್ನೋದು ಅವನ ಪ್ರತಿಜ್ಞಾನೇ ಆಗಿರೋದ್ರಿಂದ ಕೌರವರನ್ನು ನಾಶ ಮಾಡಿಕೊಟ್ಟು. ಅಷ್ಟಾದ ಮುಂದೆ ಯುದ್ಧ ಬರೋಬ್ಬರಿ 36 ವರ್ಷಕ್ಕೆ ಯಾದವರೂ ಸಂಹಾರ. ಆ ಕೃಷ್ಣ ಧರ್ಮರಾಜನ ಸಮಾಧಾನಕ್ಕಾಗಿ ಏನಂತಂದ್ರೆ, ಧರ್ಮರಾಜ ನಾನು ಶಾಂತಿದೂತನಾಗಿ ಹೋಗಿದ್ದರು. ಅವಾಗ ಧರ್ಮರಾಜ ಅಂದ್ರೆ ಆಯ್ತು ಹೋಗಿಲ್ಲ. ದ್ರೌಪದಿ ಮತ್ತು ಭೀಮ ದೂತರಿಗೆ ಅದು ಮನಸ್ಸಿದ್ದಿಲ್ಲ, ಅದು ಹೋದ. ಅಲ್ಲಿ ಅವನು ದುರ್ಯೋಧನಿಗೆ ಅನೇಕ ಪ್ರಕಾರದಿಂದ ಏನಂತ ಹೇಳಿದ ಅಂದ್ರೆ, ಏ ದುರ್ಯೋಧನ, ಇದು ಧರ್ಮ ಅಲ್ಲ, ಇದು ನೀತಿ ಅಲ್ಲ. ಆದ್ದರಿಂದ ನೀನು ಆ ಪಾಂಡವರಿಗೆ ಬರೀ ಒಂದು 5 ಗ್ರಾಮ ಹಳ್ಳಿಗಳನ್ನು ಕೊಟ್ಟು ಅಷ್ಟರಿಂದ ಪ್ರಮುಖ ಜೀವನ ಮಾಡಿ. ಅವಾಗ ದುರ್ಯೋಧನ ಹೇಳಿದ, ಒಂದು ಸೂಟಿ ಮನೆ ಮೇಲೆ ನಿಲ್ಲುವಷ್ಟು ಸಹಿತ ನಾನು ಯುದ್ಧದಿಂದ ಮಣ್ಣು ಕೊಡಾಯಿತು. ಯುದ್ಧ ಮಾಡದನೇ ಒಂದು ಸೂಟಿ ಮನೆ ಮೇಲೆ ನಿಲ್ಲುವ ಸಹಿತ ನಾನು ಮಣ್ಣು ಕೊಡಾಯಿತು. ಅರ್ಥಾತ್ ಏನು ಅಂದ್ರೆ ಏನೂ ನಿಮ್ಮ ಪೌರು ಕೊಡಂಗಿಲ್ಲ. ಅವಾಗ ದುರ್ಯೋಧನ ಮಾತು ಏನಂದ್ರೆ, ಕೃಷ್ಣನಿಗೆ, ಕೃಷ್ಣ ಇವೆಲ್ಲ ದೊಡ್ಡ ಶಾಸ್ತ್ರಗಳನ್ನು ವಿಚಾರಗಳನ್ನು ನನಗೇನು ಹೇಳಿ ಕಟ್ಟಿದ್ವಿ. ದುರ್ಯೋಧನ ಹಿಂಗೆ ಮಾಡೋದು ಒಳ್ಳೆಯದಲ್ಲ, ಹಂಗೆ ಮಾಡೋದು ಒಳ್ಳೆಯದಲ್ಲ, ಇದನ್ನೆಲ್ಲ ನಾನು ಸಂಗಾಮಿದ್ದಾಗ ನಾನು ಕಲ್ತೀನಿ, ನಮಗೆಲ್ಲ ಬಾಯ್ಪಾಟ್ ಬರ್ತಾರೆ. ಅವಾಗ ಅವನ ಮಾತು ಹೇಳ್ತಾನೆ, ಜಾನಾಮಿ ಧರ್ಮ ನಚಮಿ ಪ್ರವೃತ್ತಿ. ಧರ್ಮ ಏನೋ ಬರ್ತದೆ, ನನಗೆ ಪ್ರವೃತ್ತಿ ಆಗಿದೆ. ನಮಗೂ ಎಲ್ಲರಿಗೂ ಬರ್ತದೆ, ಧರ್ಮ ಏನು ಅನ್ಬೋದು, ಅಧರ್ಮ ಏನು ಅನ್ಬೋದು. ಐ ನೋ ದಿ ರೈಟ್ ಬಟ್ ಫಾಲೋ ದಿ ಲಾ. ನಮಗೆ ಒಳ್ಳೇದು ಏನು ಅನ್ನೋದು ಬರ್ತದೆ. ಅದು ಏನಾಗ್ಬಿಡ್ತದೆ, ನಮ್ಮ ಬುದ್ಧಿಗೆ ನಿರೋಮ ಏನಾಗ್ಬಿಡ್ತದೆ ಅಂದ್ರೆ ಬ್ರೇನ್ ವಾಶ್. ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಬ್ರೇನ್ ವಾಶ್, ನಮ್ಗೆಲ್ಲರಿಗೂ ಸೆಲ್ಫ್ ಹಿಪ್ನಾಟ್ ಆಗಿದೆ. ಹಿಂಗಾಗಿ ನಮಗೂ ಧರ್ಮ ಗೊತ್ತಿದ್ರು ನಮ್ಗೆ ನಡೀಲಿಕ್ಕಾಗಲ್ಲ, ಅಧರ್ಮ ಗೊತ್ತಿದ್ರು ನಮ್ಗೆ ಬೆಳಿಲಿಕ್ಕಾಗಲ್ಲ. ಅವಾಗ ಕೃಷ್ಣ ಹೇಳ್ತಾರೆ, ದುರ್ಯೋಧನ ನೀವು ಕೊಡೋದು, ಆದ್ರೆ ನಾನು ಈ ಡಿಪಾರ್ಟ್ಮೆಂಟ್ ನನ್ನ ಕಡೆಗೆ
ಇಟ್ಕೊಂಡು ಯಾರಿಗೆ ಕೊಟ್ಟಿದ್ದೆ? ಅವಾಗ ಅವನು ಹೇಳಿದ, ಇದು ನಾನು ಸತ್ಪುರುಷರಿಗೆ ಕೊಟ್ಟಿದ್ದೆ. ಸಮಾಜದಲ್ಲಿ ಏನಾದರೂ ಒಂದು ಕ್ರಾಂತಿ ಆಗಬೇಕು ಅಂದ್ರೆ ಮಹಾರಾಜರ ಸ್ವತಃ ಹೇಳ್ತಿದ್ರು ಏನು ಅಂದ್ರೆ ಸಮಾಜ ಸುಧಾರಣೆ ಅನ್ನೋ ಒಂದು ಸತ್ಪುರುಷರಿಂದಲೇ ಆಗಲಿಕ್ಕೆ ಶಕ್ತಿ ನನಗೆ ಹೊತ್ತು ಸತ್ತಾಧಾರಿಗಳಿಂದ ಆಗಲಿಕ್ಕೆ ಶಕ್ತಿ ಇಲ್ಲ. ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸೋದಿಲ್ಲ. ಸತ್ಪುರುಷರ ಒಂದು ಸದ್ಭಾವನೆ, ಸತ್ಪುರುಷರಂದ್ರೆ ಏನು ಅಂದ್ರೆ ಸದ್ಭಾವನೆಗಳ ರಾಶಿ ಅಂದ್ರೆ ಸತ್ಯ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಸಮಾಜದಲ್ಲಿ ಸತ್ಪುರುಷರು ಹುಟ್ಟಿ ಬರದೇ ಇದ್ರೆ ಅಥವಾ ಸತ್ಪುರುಷರ ಅವತಾರಗಳಾಗದೇ ಇದ್ದರೆ ಸಮಾಜ ಅನ್ನೋದು ಮತ್ತಿಷ್ಟು ಅಲಹಪಟ್ಟಂತೆ. ಲೋಕಮಾನ್ಯ ತಿಳಕರು ಮಹಾರಾಜರು ಪುಣೆಗೆ ಹೋದಾಗ ಒಮ್ಮೆ ಅವರು ಮನೆಗೆ ಹೋಗಿ ಭೇಟಿ ಆಗ್ತಾರೆ. ಗಾಯಕ್ವಾಡ್ ಮಾಡಾದಲ್ಲಿ ಲೋಕಮಾನ್ಯ ತಿಳಕರು ಮಹಾರಾಜನಿಗೆ ಇಬ್ಬರು ಬಗ್ಗೆ ಬಹಳ ಅಭಿಮಾನ. ಒಬ್ಬರು ಯಾರು ಲೋಕಮಾನ್ಯ ತಿಳಕರು, ಇನ್ನೊಬ್ಬರು ಯಾರು ಮದನ್ ಮೋಹನ್ ಮಾಲ್ವೀಯ. ಮಹಾರಾಜರನ್ನು ಕೇಳಿದ್ರು, ಮಹಾರಾಜ ಇವರು ಇಬ್ಬರೊಳಗೂ ಯಾರಿಗೂ ಹೇಳ್ತಿದ್ರು. ಅವಾಗ ಮಹಾರಾಜರೇನಂದ್ರು, ಮದನ್ ಮೋಹನ್ ಮಾಲ್ವೀಯ. ಅಂಥದ್ದೇನು ಲೋಕಮಾನ್ಯ ತಿಳಕರು ಧರ್ಮನಿಷ್ಠರಿದ್ದಾರೆ ಖರೆ, ಆದರೆ ಮದನ್ ಮೋಹನ್ ಮಾಲ್ವೀಯ ಅಂತ ಏನಿದ್ದರು ಅವರು ಮುಖ್ಯಮಂತ್ರಿ ಧರ್ಮನ ಇದ್ದಾರೆ. ಆದರೂ ನಾನು ಲೋಕಮಾನ್ಯ ತಿಳಕರು ನಾನು ಬಹಳ ಬಹಳ ಪ್ರೀತಿ. ಏನೋ ಧರ್ಮದ ಬಗ್ಗೆ ನಿಲ್ತಾ ಇದೆ. ನಮ್ಮ ಜೀವನ ಏನೋ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಂತದಪ್ಪ ಅನ್ನೋ ಭಾವನೆ ಇದೆ. ಹಿಂಗಾಗಿ ಜಗತ್ತು ಕೂಡಲೇ ರೋಟಿ ಕಪಡ ಮಕಾನ ಬೇಕಾದ ಅಂತ ಹೇಳೋದು. ಮಲ್ಕೋಳುವಾಗ ರೋಟಿ ಕಪಡ ಮಕಾನ, ಅನ್ನ ವಸ್ತ್ರ ಆಸರೆ. ನಿಜವಾಗಿ ಹೇಳ್ಬೇಕು, ನಾವೆಂತ ಬದುಕಿಗಾಗಿ ಹೋರಾಟ ಮಾಡ್ತೀವೋ ಹೋರಾಟಕ್ಕಾಗಿ ಬದುಕಿಲ್ಲೇ ಇಲ್ಲ. ನಾನು ಇಂಥದಕ್ಕಾಗಿ ಬದುಕಿದ್ದೀನಪ್ಪ ಅನ್ನುವಂಥ ಧೈರ್ಯನೇ ಇಲ್ಲ ನಮ್ಮಲ್ಲೇ. ಆ ಒಂದು ಒಳಗಿಂದ ಪ್ರೇರಣಾತ್ಮಕ ಏನು ರಸ ಸಿಡಿ ತುಂಬನ ನಮ್ಮ ಸಮಾಜರು ಪ್ರಪಂಚ ಮಾಡ್ಕೊತ ಹೋಗುವುದು ದೊಡ್ಡ ಕೊಟ್ಟಾದ ದುಡ್ಡು ಗಳಿಸೋದು ಅನ್ನೋದ ಒಂದು ದೊಡ್ಡ ಏನು ಒಂದು ಕೆಲಸ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮನ್ನೊಬ್ಬರು ಕೇಳಿದ್ರು, ಅಂದ್ರೆ ಈಗ ಒಂದು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಬಂದ್ಬಿಟ್ಟಲ್ಲ. ಅವ್ರಿಗೆ ಯಾಕೆ ಇಷ್ಟೊಂದು ಮಹತ್ವ ಬಂದ ಶಿಕ್ಷಣ? ನಾವು ಕರ್ನಾಟಕದಾಗ ಏನು ಶಿಕ್ಷಣ ಸಾರಿಗೆ ಹೋಗ್ತಿದ್ದೀವಿ ನಾವು ಕೆಲಸ. ನಮ್ಮ ತಂದೆಯವರ ಮಾಸ್ತರು ಕನ್ನಡ ಶಾಲೆಗಳು. ಅವರು 5 ಮಂದಿ ಗಂಡಸ ಮಕ್ಕಳು ಅಂತ ಬಂದರು. ಒಬ್ಬರು ಕ್ಲಾಸ್ ತಗೊಳ್ಳಿದ್ರು. ನಮ್ಮ ತಂದೆಯವರು 2-3 ಕೆಲಸ ಆಯ್ತು ಮಾಡಿ ನಾವು ನೋಡ್ತೇವೆ. ಮತ್ತೆ ಏನು ಅಂದ್ರೆ ನಮ್ಮದು 7 ಮಂದಿ ಮಕ್ಕಳು ಒಬ್ಬರನ್ನು ಪಡಿಕೊಂಡು ಕೂತ್ಕೊಂಡಿಲ್ಲ. ಅದು ಕೂತ್ಕೊಂಡು ಈಗ ನೋಡ್ಬಿಟ್ಟು ಅಧ್ಯಕ್ಷ ಅಂದ್ರೆ ಏನು ತಲೆಗೆ ಕೂತ್ಕೊಳ್ತಾರೆ, ಹೆಗಲ್ ಮೇಲೆ ಕೂತ್ಕೊಂಡು ಅವು ಎಷ್ಟು ಅವ್ರನ್ನ ಇದನ್ನು ಮಾಡ್ತಾರೆ ನೋಡದೆ. ಮಜಾ ಹೆಂಗಿದೆ ಅಂದ್ರೆ ಆಳುಗಳನ್ನ ಮುಂದೆ ಹೋಗಬೇಕು. ಹೆಂಡತಿನ ಮಕ್ಕಳನ್ನ ಹಿಂದೆ ಹೊಗಳಬೇಕು, ಹೆಂಡತಿನ ಹೊಟ್ಟೆ ಹೊಗಳಬೇಕು. ಆಳುಗಳು ಮುಂದೆ ಹೋಗಿ ಬಾ ಏನ್ ನಮ್ಮ ಬಸ್ ಯಾಕೆ ಮಕ್ಕಳು ಹಿಂದಿಲ್ಲ, ಮಕ್ಕಳನ್ನ ಹಿಂದಿಲ್ಲ ಹಿಂದಿಲ್ಲ ಮಕ್ಕಳು ಏನು ನಮ್ಮ ಕಡೆ ಬರ್ತಾರೆ ಬೆಳೆದು ನನ್ನ ಮೊಬೈಲ್ ಈ ಒಳಗೆ ಫಸ್ಟ್ ಬಂದಾದ್ರಿ ಒಂದು ಮಾಡ್ತಾ ಇದ್ದಾರೆ. ಆಮೇಲೆ ಏನಿದ್ದು ಬಗಳಿದ್ರಿ ಏನಾದ್ರು ಮಾಡ್ಕೊಳ್ಳಂತ ಅದ್ರ ಬಹಳ ಅತಿ ಒಗಲ್ಬಾರ್ದು. ಮಕ್ಕಳನ್ನಂತೂ ಮುಂದೆ ಹೊಗಲ್ಬಾರ್ದು. ಮಗಳನ್ನ ಮುಗ್ಗಳ್ದಂಗೆ ಅವ್ರು ಓದ್ತಾ ಹೋಗ್ತಾ ಅವ್ರು ನನ್ನ ಮಗ ಹಂಗಿರ್ತಾರೆ, ನನ್ನ ಮಗ ಹಿಂಗಿರ್ತಾರೆ, ನನ್ನ ಮಕ್ಕಳು ಮತ್ತೊಂದು ಹುಲಿ ಆಗ್ತಾರೆ. ನಾ ಯಾಕೆ ಕರ್ತೀನಿ ಅಂದ್ರೆ ನಾವು ಸಣ್ಣದಿದ್ದಾಗ ಸಾಲಿಗೆ ನಮ್ಮ ತಂದೆಯವರು
2-3 ಕೆಲಸ ಬರ್ತಾನೆ. ಮಕ್ಕಳು ಒಬ್ಬರು ಮುಟ್ಟಿರ್ತಾರೆ, ಕಡಿಮೆ ಕೂತ್ಕೊಳ್ಳಿಲ್ಲ, ಕರ್ಕೊಳ್ಳಿಲ್ಲ. ನಾವು ಹೋಗಿದ್ದೇನೆ, ಅವ್ರು ಕೂತ್ಕೊಳ್ಳಿ ಮತ್ತು ಚಲೋತಾಗಿ ಕಾಣಿಸ್ತಿದ್ರು. ಮುಂಗಾರಿ ಹಣ್ಣು ತಗೊಂಡದ್ದು 3 ನಮ್ಮ ತಂದೆಯವರು ಕಾಣಿಸಿದಾಗ ಐಸ್ ಕ್ರೀಮ್ ತಿರ್ಬಾರ್ದು ಅಂತ ಕೇಳಿದ್ರು. ಯಾಕೆ ನಾವು ಬದಾರು ತಮ್ಮ ಲೈನ್ ನೀರಿಗೆ ಮಾಡಿ ನೀರಿಗೆ ಮಾಡಿ ಅವತ್ತು ಅವೆಲ್ಲ ನೀರಿನ ಕೆಂಪ ಐಸ್ ಕ್ರೀಮ್ ಯಾರ್ಯಾರು ಮಾಡ್ತಾರೆ. ಒಂದು ಜಾತ್ರೆ ನಮಗೆ ತಿನ್ಬೇಕು ಅನ್ನಿಸ್ತೈತೆ. ನಾವು ಒಳ್ಳೆ ಒಬ್ಬರು ಬಡಿಗೆ ಮಾಡ್ತಾರೆ ಅಂತಿದ್ರು, ಅವ್ರು ತಂದು ತುಳಿದ್ರೆ ಐಸ್ ಕ್ರೀಮ್ ನಾವು ನೋಡಿಲ್ಲ ಅಂತ ತಿಳ್ಕೊಂಡಿದ್ರು. ಹಿಂಗೆ ನೋಡಿ ನಾವು ಅಷ್ಟು ಒಂದು 5 ಮಂದಿ ಐಸ್ ಕ್ರೀಮ್ ತಿಂದಿದ್ದು ಬರಬರ ಮನೆಗೆ ಹೋದ್ರು. ನೋಡಿದ್ವಿ ಒಟ್ಟಿಗೆ ಜಾಸ್ತಿ ಹೋಗ್ಕೊಳ್ಳಿ ಸಾಕು ತಗೊಂಡಿದ್ವಿ. 5 ಮಂದಿ ಕೂತು ನಾನು ಗುರಣ್ಣ ಮಾರಾಟ ಸರ್ ಏನು ಮಾಡಲಿಲ್ಲ. ಮತ್ತೆ ಒಂದು ಮುಂಗಾರಿ ಬಳಿ ಇತ್ತು, ಮುಂಗಾರಿ ಬಳಿ ಇತ್ತು. ಕಣ್ಣು ತಗೊಂಡು ಬಂದು 2 ಗಂಟೆ ಹೋಗಿದ್ದೆ. ನಮ್ಮ ಆರಾಮ ಸರೋತಾಗಿ ಕೊಟ್ಟು ನಿಮ್ಗೆ ಎಷ್ಟು ಸಲ ಹೇಳಿದ್ರೆ ಈ ಅಪ್ಪ ಅವ್ವ ಮಕ್ಕಳು ಕೂಡ ಅವ್ರು ಏನಾದ್ರು ಐಸ್ ಕ್ರೀಮ್ನಲ್ಲಿ ನಾನ್ ವೆಜ್ ಇರುತ್ತೆ. ನಮ್ಮ ಕಡೆಗೆ ಎಲ್ಲದರೊಳಗೆ ನಾನ್ ವೆಜ್, ಬಿಸ್ಕಿಟ್ನಲ್ಲಿ ನಾನ್ ವೆಜ್ ಇರುತ್ತೆ, ಐಸ್ ಕ್ರೀಮ್ನಲ್ಲಿ ನಾನ್ ವೆಜ್ ಇರುತ್ತೆ, ಅದೇ ಕೇಕಿನಾಗ ನಾನ್ ವೆಜ್ ಇರುತ್ತೆ. ನಮ್ಮ ಕಡೆ ಲೀಸ್ಟ್ ಅದ, ಎಲ್ಲದರೊಳಗೆ ನಾನ್ ವೆಜ್ ಇರುತ್ತೆ. ಇರಂಗಿಲ್ಲ ಅಂತಲ್ಲ, ಬಹಳಷ್ಟು ಮಂದಿ ಈಗ ಸ್ವೀಟಿನ ಮ್ಯಾಲ ಒಂದು ಗಿಳಿದಂತಿರ್ತಾರೆ ನೋಡಿ, ಸಿಲ್ವರ್, ಅದನ್ನು ಹೆಂಗೆ ಮಾಡ್ತಾರೆ ಗೊತ್ತೈತೆ. ಅದಕ್ಕಾಗಿ ಏನು ಮಾಡ್ತಾರಂದ್ರೆ ಮಷೀನ್ಯಾಗ ಎಷ್ಟು ಬೆಳ್ಳಿ ಅಗದ ಕಲಗ ಮಾಡಿ ಬರ್ತದ ಅಷ್ಟು ಮಾಡ್ತಾರೆ. ಮುಂದೆ ಅವ್ರು ಏನು ಮಾಡ್ತಾರಲ್ಲ ಆಕಳ ಚರ್ಮ ತರಿಸ್ತಾರೆ. ಆಕಳ ಚರ್ಮದ ಮೇಲೆ ಅದನ್ನ ಇಡ್ತಾರೆ. ಮಷೀನ್ಗೆ ಒಟ್ಟು ಮಾಡೋದು ಅದನ್ನ ಹಾಕಿ ಅದು ನಾವು ಸ್ವೀಟಿನ ಮ್ಯಾಲ ನೋಡಿ ಬೆಳ್ಳಿ ತರಕಾರಿ ಅದು ತಯಾರಾಗಬೇಕಾದ್ರೆ ಲಕ್ಷಗಟ್ಟಲೆ ಆಗಬೇಕು, ಟನ್ಗಟ್ಟಲೆ ಅದನ್ನು ಮಾಡ್ತಾರೆ. ಅಪ್ಪಳಿಸ್ತು. ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ನಮ್ಗೆ 5 ಮಂದಿ ಕ್ಲಾಸ್ ತಗೊಳೋದಿತ್ತು. ಬೇರೆ ಯಾವ್ದಾದ್ರು ನಾವು 5ನೇ ಇದ್ವಿ ಅಂದ್ರೆ ಅವ್ರು 7ನೇ ಇತ್ತು, ನಾವು 7ನೇ ಇದ್ವಿ ಅಂದ್ರೆ ಅವ್ರು 4ನೇ ಇತ್ತು. ಆ ಮಂದಿಗಳಿಗೆ ಏನು ಮಾಸ್ತರ 3 ಕ್ಲಾಸ್ ತಗೊಳಕ್ಕೆ ಏನ್ರಿ ಅವು ಮುಂಚೆ ಸಾಲಿ ಬರಂಗಿದ್ರೆ 4 ಕ್ಲಾಸ್ ತಗೊಂಡ್ರಂತೂ ಒಟ್ಟ ಬರಂಗಿಲ್ಲ. ನಮ್ಮ ಮನೆ ಮುಂದೆ ಸಾಕು ಒಂದು 50 ಹೆಜ್ಜೆವರೆಗೆ ಸಾಕು. ಹೋಗುದು ಪಾಟಿಗಂತ ಹಿಡಿದು ಮನೆಗೆ ಬಂದು ಕೂಡ ಆಡ್ಕೊಂಡು ತಿಳ್ಕೊಂಡೆ ಆಗುತ್ತೆ. ನಮ್ಮ ತಾಯಿಯವ್ರು ಏನು ಸಂಧಿನಾಗ ಒಂದು ತಂದಿನ ಕುಂಬೂತ ಅವಕ್ಕೆ ಅದು ಅಕ್ಷರ ಹೇಳ್ತಿಲ್ಲ. ನಮ್ಮ ತಂದೆಯವ್ರು ಇಡೀ ದಿವಸ ಸಾಲಾಗಿ ಹೇಳಿ ನನ್ನ ತಲೆ ತೀರ್ತಿರೋದಂತ ನೀವು ಮತ್ತೆ ಕುಂಕುವ ಕೇಳ್ಕೊಂಡು ಕೂಡ್ತೇನೆ. ಅವ್ರ ಹಳೆ ಬರೋದ್ರಿಂದ ನಾನು ಮಹಾರಾಜ ಹೇಳಿದ್ರು ಹೊಟ್ಟಿಗೆ ಹುಟ್ಟಿರೋ ಮಕ್ಕಳು ಯಾಕೆ ಆಗ್ಬೋದು, ನಾವು ಅವ್ರನ್ನ ಹಿಂಗ ಮಾಡ್ತೀವಿ ಅನ್ನೋ ತಂದೆ ತಾಯಿ ಹೇಗಿಲ್ಲ. ಸುಳ್ಳ ತನಿಖೆ ಒಂದು ದಿವಸ ಯಾಕೆ ಬಂದು ಅವ್ರ ಯಾಕೆ ವೈದ್ಯ ಬಂದಿಲ್ಲ, ಇಲ್ಲಿ ಅಡ್ಮಿಟ್ ಆಗಿದೆ. ಯಾಕೆ ಏನು ಕಳಿಸ್ತೀವಿ ನಮ್ಮ ಮಗನಿಗೆ 2 kg ಒಳಗೆ ಎಲ್ಲಿಗೂ ಅಡ್ಮಿಷನ್ ಸಿಗುವಂತ ಅಡ್ಮಿಟ್ ಆಗಿದೆ. ಏನು ಮಾಡ್ಬೇಕು, ಯಾಕೆ ಇಷ್ಟೊಂದು ಶಿಕ್ಷಣ ಮಾಡಬೇಕು ಅನ್ನೋದಂದ್ರೆ ಬಂದ ಒಂದು ಕಾನೂನು. ಇಡೀ ಜಗತ್ತಿನ ಒಂದು ಮೆಂಟಾಲಿಟಿ ಏನಾಗಿದೆ ಅಂದ್ರೆ ಇವತ್ತು ವಸ್ತುಗಳೇ ಸುಂದರ ಸಾಧನೆ. ಯಾಕೆ ವಸ್ತು ಬೇಕು, ಅದನ್ನು ತಂದಿಟ್ಟೆ ಇದನ್ನು ತಂದಿಟ್ಟೆ ಆರ್ಟ್ ಡೆಕೋರೇಷನ್ ಹಿಂಗೆ ಅದರೊಳಗೆ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ ಎಲ್ಲ ಮೋಸ. ಏನು ಅವಶ್ಯಕತೆ ಇದೆ? ರಾತ್ರಿ ನಾವು ಅವನ್ನೆಲ್ಲ ನೆಕ್ಕೋತ ಚಂದ ಇಟ್ಕೊಂಡು ನೋಡ್ಕೋತ ಕೂಡ್ತೀವಿ. ಅವರೆಲ್ಲ ನೋಡು ಬಿಟ್ಟಾಗೇ ನಿಂತಾರೆ. ನೋಡ್ಕೋತ The man in the richest would pleasure for cheapest.
ಯಾವ ಮನುಷ್ಯನಿಗೆ ಚಟ್ನಿ ಬಾಕಿ ಚಾಪಿ ಮೇಲೆ ಗಡದಲ್ಲಿ ನಾವು ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿದ್ದು ಬೇಕಾದ ಅಥವಾ ಬಂದು ಪಕ್ವಾನ್ ಹೋಮ್ ಗಾಡಿ ಮೇಲೆ ಉಳ್ಳಾಡಿದ್ರು ನಿಂತ ಅಂತ ಕರೀತಾರೆ. ನಮ್ಮ ಭಾರತೀಯ ಸಾಧು ಸತ್ಪುರುಷರು ದೇ ಮೇಕ್ ಪವರ್ಗೆ ಫ್ಯಾಷನೇಟ್. ಅವರು ಬಡತನವನ್ನು ಭೂಷಣ ಅಂತ ನೋಡ್ರಿ. ಬ್ರಹ್ಮಾಂಡ ನಾರಾಯಣ ಮೈನಾರಿ ಬಡೋದಾದಲ್ಲಿ ಬಡೋದಾದ ರಾಜ ಅಖಿಲ ಭಾರತ ವಿದ್ವತ್ ಸಭಾ ಮಾಡಿದ್ದಾರೆ. ಅವಾಗ ಬ್ರಹ್ಮಾನಂದ ಮಹಾರಾಜರು ಬರ್ತಾದ ಅನಂತ ಶಾಸ್ತ್ರಿಗಳು ವೆಂಕಟಾಪುರ ತಪಶ್ಚರ್ಯ ಮಾಡಿ ಅದರಿಂದ ವೈರಾಗ್ಯ ಬಂದು ಅವರ ಅಣ್ಣ ಅರ್ಥಾತ್ ಏನು ಅಂದ್ರೆ ಮದುವೆ ಮಾಡಬೇಕು ಅಂತ ಕಳೆದರಿ ಹೊರವರು ಇವರು 3-4 ದಿವಸ ಹೋಗ್ಬಿಟ್ಟು ಮನೆಗೆ ಮಾಡಿಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಮೈಮ್ಯಾಲ ಸ್ವಲ್ಪ ಬೀಳುತ್ತಾರೆ. ಕಾರಿಗೆ ಪಾರಿಗೆ ನಮ್ಗೆ ಎಷ್ಟು ಬೇಜಾರ ಅವರನ್ನು ಚಲೋ ಈ ನಿಮಿತ್ತದಿಂದ ಯಾರು ಕನ್ಯಾರೆ ಹೋಗೋದು ನಮ್ಮ ಹೆಣ್ಣು ಹೋಗೋದು ಚಲೋ ಯಾರು ಹೇಳ್ಕೊಂಡಿದ್ದು ನೋಡಿ ನನಗೆಲ್ಲ ತುಂಬ ಬೀಳುತ್ತದೆ. ಅವ್ರ ದೃಷ್ಟಿಕೋನ ಬೇರೆ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷ ದೃಷ್ಟಿಯಿಂದ ಜೀವನವನ್ನು ನೋಡಿ ಬರಬೇಕು. ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ಬಡೋದಾಕ ಪುಣೆಯಲ್ಲಿ ಪಂಡಿತರ ಜೊತೆಗೆ ಬಡೋದಾಕ ಹೋದಾಗ ಒಂದು ಕಡೆ ಒಂದು ಪಂದ್ಯ ಸುತ್ತಕೊಂಡಿದ್ರು. ಒಂದು ಒಂದು ಪಂದ್ಯ ಏನೇನು ಸದ್ಗುರು ಶೋರ್ ಮಾಡಿಕೊಂಡು ರಂಗಪತಿಯ ಒಂದು ಆಜ್ಞೆಯನುಸಾರವಾಗಿ ಉತ್ತರ ಭಾರತದಲ್ಲಿ ಸದ್ಗುರು ಇದ್ದಾರಂದಾಗ ಶೋರ್ ಮಾಡಿಕೊಂಡು ಹೋದಾಗ ಪುಣೆಯ ಪಂಡಿತರು ಪಾಂಡಿತ್ಯವನ್ನು ನೋಡಿ ಆಶ್ಚರ್ಯಪಟ್ಟಿರುವುದನ್ನು ಬಡೋದಾಕ ಕರ್ಕೊಂಡು ಅಲ್ಲಿ ಭಾರತದ ಮಹಾನ್ ಪಂಡಿತರೆಲ್ಲ ಸೇರಿ ಅವಾಗ ಬ್ರಹ್ಮಾನಂದ ಮಹಾರಾಜರನ್ನ ಅನಂತ ಶಾಸ್ತ್ರಿ 23 ವರ್ಷ ಅಲ್ಲಿ ಹೋಗಿ ಎಲ್ಲ ಪಂಡಿತರು ಅಲ್ಲಿ ವ್ಯವಸ್ಥಾಪಕರು ಹೇಳಿದ್ರು. ನಮ್ಮ ಅನಂತ ಶಾಸ್ತ್ರಿಗಳನ್ನು ಬಂದಾದ ಕರ್ನಾಟಕದಿಂದ ಅವ್ರಿಗೂ ಒಂದು ಅವಕಾಶ ಹೋಗ್ತಾ ಇದೆ. ಇದ್ರೆ ಯಾಕಂತಿಲ್ಲ ಎಂತ ಮಹಾನ್ ದೊಡ್ಡ ದೊಡ್ಡ ವಿದ್ವಾಂಸರು ಶಾಲೆ ಕಟ್ಲಾಕಿ ಇವರು ನೋಡಿದ್ರೆ ಪಾಪ ಒಂದು ಪಂದ್ಯ ಸುಟ್ಕೊಂಡಾಗ ಒಂದು ಪಂದ್ಯ ಬರ್ಕೊಂಡಾಗ ಇದೆಲ್ಲ ಉಪವಾಸ ಬೇವಿನ ರಸ ಕುಡಿದೆ, ರಟ್ಪಾಲ್ಗಿ ಹಣ್ಣು ತಿಂದೆ, ಹೊರಕೊಂಡು ಹೋಗಿ ಯಾರು ಏನಾದ್ರು ತಂದು ಕೊಡ್ಲಿಕ್ಕೆ ಸತ್ಯಾದ ಗೊತ್ತಾದ ಖಂಡಿಸದೆ ಹೋಗಾಡಿತು. ಮತ್ತು ಅವ್ರು ಏನಾದ್ರು ಕೊಡ್ಬೇಕು, ಅವಲಕ್ಕಿ ಏನಾದ್ರು ಕೊಡ್ಬೇಕು. ಅವ್ರ ಜೊತೆ ಎಲ್ಲಿ ದಾಟ್ ಮಾತಾಡ್ಕೋದು ಕೂಡು ಅನ್ನೋದಕ್ಕೆ ಕಂಡು ನಾವು ಜಪ ಮಾಡ್ಬೋದು. ಅಕಸ್ಮಾತ್ ಎಲ್ಲೋ ಒಂದು ಸುದೈವದಿಂದ ಪುಣ್ಯವನ್ನು ಜಾಗೃತ ಆಗಿ ಏನಾದ್ರು ಕೈಯ ಜಪ ಹಿಡ್ಕೊಂಡು ಕೂತಿದ್ವಿ. ಎದುರಿಗೆ ಯಾರು ಹೊಂಟಿದ್ರು, ಯಾಕ್ರಿ ಅರ್ಥಾಗ ಹೊಂಟಿಲ್ಲ ಬಂದ ಅದು ನೀವು ಜಪ ಮಾಡ್ಕೊಂಡು ಕೂತಿರಿ. ನಿಮ್ಗೆ ಯಾಕೆ ಏನ್ ಬರೆಯೋದು ಹಚ್ಚಿಬಿಡ್ತಾರೆ, ಏನು ಸಂಕಲ್ಪ ಮಾಡಿಬಿಡ್ತಾರೆ. 3 ವರ್ಷ ಮಾಡಿದ್ರು ಅದಕ್ಕೆ ಹಚ್ಕೊಂಡು ನಮ್ಮ ಊರಾಗ ಒಬ್ಬರು ಎಕ್ಸಾಮ್ ದೇಶಪಾಂಡೆ ಊರಿನ ನಮ್ಗೆ ಆಗ್ತಾ ಬಂದವರು ನಾನು ಏನು ಮಾಡ್ತಾರೆ ನಾವೊಂದು ಜಪ ಮಾಡು ಭಾಳ ದಿವಸ ನಾನು ಕೇಳಿದೆ ಎಷ್ಟು ಮಾಡಿದ್ದೆ ಅವ್ರು ದುಃಖಿಸ್ತಿದ್ರು. ಹೈನ ಹಾದಿ ಮಾಡ್ತೀನಿ ನಾನು ಇಡೀ ದಿವಸ ಕಟ್ಟಿ ಮಾಡಿ ಕುಡಿದ್ವಿ. ತುಂಬ ಹಂಡಿ ಹೊಡ್ಕೊಂಡು ದಿನ ಒಂದು 5,000 ಮಾಡಿದ 5,000 ಯಾರನ್ನಾರ ಕೊಂಡಿಗಿಂದಿ ಅಂತ ಎಷ್ಟು ಕಠಿಣ ತಂತು. ಅರ್ಥಾತ್ ಅವಾಗ ಲಕ್ಷ್ಮೀನಾರಾಯಣ ವೆಂಕಟಪತಿ ಹೇಳಿದ ಉತ್ತರ ಭಾರತ ಓದಲು ಬಡೋದಾದರೆ 3ನೇ ದಿವಸ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆಗೆ ಇವರಿಗೆ ಒಂದು ಅರ್ಧ ತಾಸು ಆಯಿತು. ಅವಾಗ 23 ವರ್ಷದ ಅವರು ಬ್ರಹ್ಮಾನಂದ ಮಹಾರಾಜರು 1.5 ತಾಸು ಅಸ್ಖಲಿತವಾಗಿ ಸಂಸ್ಕೃತ ನ್ಯಾಯಶಾಸ್ತ್ರವನ್ನು ಕುರಿತು ಪಾಠ ಮಾಡಿದರೆ ಅಲ್ಲಿ ಪಂಡಿತರೆಲ್ಲ ತನಿಖೆಗಳು ಏನು ಲಕ್ಷಣ ಪಾಠ ಅಂಥವ್ರು ಮಹಾರಾಜರು ಭೇಟಿಯಾಗುವ ಕೇಳಿದ ಮಹಾರಾಜ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಪರೀಕ್ಷೆ ಮಾಡಿ
ಒಂದು ಸಾವಿರ ಬೆಳತರಿಗಳಿದ್ದಾಗ ಏನು ಭಾಗ್ಯವನ್ನು ಅನ್ಕೊಂಡು ಅಂಥ ಮಹಾತ್ಮರು ಯಾವ ಈ ಬೆಳದರಿ ಗ್ರಾಮದ ನಮ್ಮ ಶತ್ರುಗಳಾದ ಶಾಸ್ತ್ರದಿಂದ ಭಗವಂತರು ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಮಗೆ ಬದಲಿಸಿಕೊಟ್ಟುಕೊಳ್ಳುವಂಥ ಬ್ರಹ್ಮಾನಂದ ಮಹಾರಾಜನಲ್ಲಿ ಬೆಳದರಿಗಳಿದ್ದಾಗ ಅವರ ಏಕಾದಶಿ ಅವ್ರ ನೋವು ಅವರ ಧಾರವಾಡ ಪಾಠಶಾಲೆಯಿಂದ ಕೆಲವರು ಪಂಡಿತರು ಯಾವುದೋ ಒಂದು ನ್ಯಾಯಶಾಸ್ತ್ರದ ಪ್ರಮೇಯವನ್ನು ಕೂಗಿ ಅವ್ರನ್ನ ಕೇಳಿ ಬಂದು ಅವಾಗ ಇವರೆಲ್ಲ ಒಂದಲ್ಲಿ ಬರ್ತೀನಿ ಕೇಳ್ಕೊಂಡು ಆಮೇಲೆ ಮೌನವಾಗಿ ಕೇಳಿ ಇಲ್ಲ ಒಂದು ನ್ಯಾಯಶಾಸ್ತ್ರದ ಪ್ರಮೇಯವನ್ನು ನಮ್ಮ ಕಡೆ ಕೇಳಿ ಬಾರಿಯಲ್ಲಿ ತರಿಸ್ತಿದ್ರು ಒಂದು ಗಂಧಾರದಲ್ಲಿ ಕಟ್ಟಿದ್ದರು ಅದನ್ನು ಬಲಪಡಿಸಿ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ ಈ ನಾಲಿಗೆಯಿಂದ ಶಾಸ್ತ್ರ ನಾ ಯಾಕೆ ಕೇಳಿಕತ್ತೀನಿ ಅಂದರೆ ಅರ್ಥಾತ್ ಅಂಥ ಮಹಾನ್ ವಿಲಕ್ಷಣ ವ್ಯಕ್ತಿ ಅವರು ಮಹಾರಾಜ ಹೇಳಿದರು ಸುಖಮಹರ್ಷಿ ಅಂತ ವಕ್ತ ನಮ್ಮ ಕಡೆಗೆ ಹೆಸರಿತ್ತು ಆದರೆ ನೀವೇನಾಗಬೇಕು ಅಂದರೆ ಪರೀಕ್ಷಿತ ನಮ್ಮ ಕೊಡ್ತಾರೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಕೃಷ್ಣ ತನ್ನ ಸುದರ್ಶನವನ್ನು ಉತ್ತರೆ ಗರ್ಭವನ್ನು ಸಂರಕ್ಷಣೆ ಮಾಡಿದ್ದಾರೆ ಆ ಉತ್ತರೆ ಮೃಗಾನ ಏನಾದ ಪರೀಕ್ಷಿತ ಧರ್ಮ ವರ್ಷದಿಂದ ಇವರಿಗೆ ಏನಾಯಿತು ಅಂದ್ರೆ ಒಂದು ಶಾಪ ಏನಂತಂದ್ರೆ ನೀವು 7ನೇ ದಿವಸ ಅವನ ತಕ್ಷಕ ಅನ್ನುವಂಥ ಅವನ ಸಾಯಿತು ಬಹಳ ದುಃಖ ಆಗ್ತದೆ ಭಗವಂತನಿಗೆ ಪ್ರಾರ್ಥನಾ ಭಗವಂತ ಬಹಳ ದೊಡ್ಡ ತಪ್ಪು ಮಾಡ್ತೀನಿ ಅದನ್ನು ಏನಾದರೂ ಉದ್ಧಾರ ಮಾಡ್ತೀನಿ ಅವಾಗ ಭಗವಂತ ವಿಗ್ರಹ ಮಾಡಿದ ಅರ್ಥಾತ್ ಶುಭ ಮಹರ್ಷಿಗಳು ಪರೀಕ್ಷಿತ ರಾಜನ ಕಡೆಗೆ ಬರ್ತಾ ಇದ್ರು ಪರೀಕ್ಷಿತ ರಾಜ ನೋಡಿದ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ ಪರೀಕ್ಷಿತ ರಾಜನ ಶುಭ ಮಹರ್ಷಿಗಳಿಗೆ ಆಶೀರ್ವಾದ ಮಾಡಿದ್ರು ಹಳ್ಳಿ ಕರ್ತಾರೆ ಯಾಕೆ ಕರ್ತಾರೆ 7ನೇ ದಿವಸ ನಾನು ಅವನು ಸಾಯಿತು ಭಾಗ್ಯದ ಧನ್ಯತೆ ನಾನು 7ನೇ ದಿವಸ ಸಾಯಿತು ಅಂತ ಭಾಗ್ಯದ ಹೌದು ಯಾಕೆ ಈ ಮೃತ್ಯು ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ ಅಂಥದ್ದು ನೀವು 7 ದಿವಸ ಜೀವನ ಇರ್ತಿ ಅನ್ನೋದರ ಖಾತ್ರಿ ಆಗ್ತದೆ ಭಾಗ್ಯದ ಮಹಾರಾಜರು ಮಾತು ಮಹಾರಾಜ ಹೇಳ್ತೀವಿ ಏನು ಅಂದ್ರೆ ನೀವು ಜಪ ಮಾಡಬೇಕು ಪೂಜಾ ಮಾಡ್ತಾರೆ ಮಹಾರಾಜ ಏನು ಮಾಡ್ತಾರೆ ಭಕ್ತ ನಾನು ಕಾಕೋಟಿದ್ದೀನಿ ಅನ್ನೋ ಭಾವ ಯಾವಾಗಲೂ ನಮಗೆ ನಾನು ಕಾಕೋಟಿದ್ದೀನಿ ಮಂದಿಗಳು ಹೇಳ್ಕೋತಾರೆ ಅನ್ಕಂತಿಲ್ಲ ನಾವು ಹೊರಗೆ ಒಂದು ಉದಾಹರಣೆ ಹೇಳಿ ಒಬ್ಬ ಸಾಯಿತ ಅಂತ ಬಾಯಿ ಕಟ್ಕೊಂಡು ಅವ್ನ ಬಾಯ ಒಂದು ಹೆಸರು ಮುಟ್ಟಿದ್ರು ಆ ಖುಷಿ ಇರುತ್ತೆ ಚೆನ್ನಾಗಿ ಬಂದ 2 ನಿಮಿಷ 5 ನಿಮಿಷಕ್ಕೋಸ್ಕರ ಮನೋಭೂಮಿಕೆ ಹೆಂಗಾಗಿರ್ತದೆ ಏನೇನು ಬೇಡಪ್ಪ ಅವನ ಬಾಯ ಒಂದು ಹೆಸರು ನೋಡಿ ಹೆಂಗೋ ಹಂಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ ಅನ್ನೋ ಭಾವ ನಮ್ಮ ಮನಸ್ಸಿಗೆ ಗೊತ್ತಾಗಿರ್ತದೆ ನಾವು 24 ವರ್ಷ ಧರ್ಮರಾಜ ಯುಧಿಷ್ಠಿರ ಯಕ್ಷ ಯುಧಿಷ್ಠಿರ ಸಂವಾದ ಆ ಯಕ್ಷ ಒಂದು ಪ್ರಶ್ನೆ ಕೇಳ್ತಾರೆ ಅಂತಿಮ ಆಶ್ಚರ್ಯ ಈ ಜಗತ್ತಿನೊಳಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಅವಾಗ ಧರ್ಮರಾಜ ಹೇಳ್ತಾನೆ ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮಮಂದಿರ ಶೇಷ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯ ಪ್ರತಿ ದಿವಸ ಅನೇಕ ಸಾಯೋದು ನೋಡ್ತೀವಿ ಆದ್ರೆ ನಮ್ಮನ್ನು ನಾವು ಮಾತ್ರ ಚಿರಂಜೀವಿ ಅಂತ ತಿಳ್ಕೊಂಡಿಲ್ಲ ಎಂದು ಆಶ್ಚರ್ಯವಾದ ನಾವು ಸಾಕಷ್ಟು ಸಲ ಹಿಮಾಚಲ ಸ್ಮಶಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲೋ ಒಬ್ಬರು ಸಲುವಾಗಿ ಹೋಗಿದ್ವಿ ಅಲ್ಲೊಂದಿಬ್ಬರು ಮಾತಾಡಿಕಂತದ್ದು ನಿಮ್ಗೆ ಎಲ್ಲ ಸ್ಕೇಜಿಗೆ ಬರ್ತು ನಿಮ್ಮ ಪ್ರಿನ್ಸಿಪಲ್ ನಾನು ಇಲ್ಲಿಗೆ ಬರ್ತದೆ ಎಲ್ಲ ಕಳಿಸಿ ಹೋಗ್ತದೆ ನಾನು ಬಿಟ್ಟು ಅವಾಗ ಕೃಷ್ಣ ಹೇಳಿದ ಸತ್ಪುರುಷ
ಮಾತ್ರ ಶಕ್ತಿ. ನಾರದರು ಹೇಳಿದ್ರು ಬ್ರಹ್ಮಾನಂದ ಭುವ ಅಂತ ಸಾಕ್ಷಾತ್ ಮನಸ್ಸಿ ಅಂಥ ಬ್ರಹ್ಮಾನಂದ ಮಹಾರಾಜರು ಅರ್ಥಾತ್ ನಮಗಿವತ್ತು ಈ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾಪ್ತವಾಗಿರುವ ಭಾಗ್ಯದ ಅವರ ಚರಿತ್ರೆ ಲಕ್ಷಣವಾಗಿತ್ತು. ಸಾಮಾನ್ಯರಂತೆ ಹುಟ್ಟಿ ಮಹಾರಾಜ ಹೇಳ್ತಿದ್ರು, ಸಾಮಾನ್ಯರ ಈ ನಾವೇನಂತೀವಿ ಅಂದ್ರೆ ಸತ್ಪುರುಷದ ಪುಣ್ಯತಿಥಿ ಅಂತ, ಈ ರಾಮಕೃಷ್ಣನ ಪುಣ್ಯತಿಥಿ ಅಂತ ಇವರು ರಾಮಕೃಷ್ಣ ಇವರು ಪುಣ್ಯತಿಥಿ ಮಾಡೋದು ಜಯಂತಿ ಮಾಡಿ ಸತ್ಪುರುಷರ ಜಯಂತಿಗಿಂತಲೂ ಪುಣ್ಯತಿಥಿ ಹೆಚ್ಚು ನಾವು ಇದಕ್ಕೆ ಮತ್ತೆ ಹಿಂಗ್ಯಾಕಿದ್ರು ರಾಮಕೃಷ್ಣನ ಯಾಕೆ ಜಯಂತಿ? ಯಾರು ಭಗವತ್ ಸ್ವರೂಪರೆಯಾಗಿ ಹುಟ್ಟಿ ಬಂದಿರ್ತಾರೋ ಅವರು ಜಯಂತಿ. ಯಾರು ಮನುಷ್ಯ ಭಾವದಿಂದ ಹುಟ್ಟಿ ಬಂದರು, ಸಾಮಾನ್ಯರ ಮಧ್ಯದಲ್ಲಿದ್ದು ಸಾಮಾನ್ಯರಂತೆ ಇಟ್ಟುಕೊಂಡು ಪರಮಾತ್ಮ ಸ್ವರೂಪರಾಗಿ ಯಾರು ಹೋಗ್ತಾರೋ ಅವರು ಪುಣ್ಯ. ಹೆಂಗೋ ಹಂಗೆ ಬ್ರಹ್ಮಾನಂದ जय राम जय जय राम श्री राम जय राम जय जय राम श्री राम जय राम जय जय राम श्री राम जय राम जय ಜನ್ಮೋತ್ಸವ ಅರ್ಥಾತ್ ನಾ ಯಾಕೆ ಹೇಳ್ತೀನಿ ಅಂದ್ರೆ ಅಂಥ ಸತ್ಪುರುಷರು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರಾಗಿ ಯಾವ ರೀತಿಯಾಗಿ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಅರ್ಥಾತ್ ಏನು ಅಂದ್ರೆ ಆ ಶಾಸ್ತ್ರಗಳನ್ನು ಓದಿರ್ತಕ್ಕಂಥ ಬುದ್ಧಿ ಏನದನ್ನು ಅವರು ಸ್ವಲ್ಪ ಏನು ಮಾಡಿಬಿಟ್ರು ಅಂದ್ರೆ ಬರೀ ಚಿಕಿತ್ಸಾ ಮಾಡಿ ಹಿಂಗ್ಯಾಕ ಹಂಗ್ಯಾಕ ಹಿಂಗಾದ್ರೆ ಏನಾಗ್ತದೆ ಹಂಗಾದ್ರೆ ಹೆಂಗೋ ಹಂಗೆ ಬ್ರಹ್ಮಾನಂದ ಮಹಾರಾಜರು ಹೀಗೆ ಬಂದು ಶಾಸ್ತ್ರದಿಂದ ತುಂಬಿಕೊಂಡಿದ್ರು ಅಂದ್ರೆ ಶಾಸ್ತ್ರ ಅರ್ಥಾತ್ ಏನು ಶಾಸ್ತ್ರ ಸಂಸ್ಕಾರವನ್ನು ಹೊಂದಿತ್ತು ಅಂದರೆ ಮಹಾರಾಜರಲ್ಲೂ ಅವರು ವಿಕಲ್ಪ, ಮಹಾರಾಜರ ಬಗ್ಗೆನೂ ವಿಕಲ್ಪ ಅಂತು. ಆದ್ರೆ ಮಹಾರಾಜರಿಗೆ ಹೇಳ್ತಿದ್ರು ಯಾರು ಗುರುಗಳಾಗಬೇಕು ಮತ್ತು ಯಾರು ಶಿಷ್ಯರಾಗಬೇಕು ಅನ್ನೋದು ಈಶ್ವರಿ ಯೋಚನೆ. ಅದಕ್ಕೆ ಅನುಸಾರವಾಗಿ ಅವರು ಗುರುಗಳಾಗ್ತಾರೆ ಅವರೇ. ಅರ್ಥಾತ್ ಒಂದ್ಸಲ ಮಹಾರಾಜರಿಗೆ ಏನಂದ್ರು, ಮಹಾರಾಜ ನೀವು ಸಮರ್ಥ ಅವತಾರಿದ್ದೀರಿ ಮತ್ತು ಬ್ರಹ್ಮಾನಂದ ಮಹಾರಾಜರು ಕಲ್ಯಾಣ ಸ್ವಾಮಿ ಅಂತಾರೆ. ಅವ ಮಹಾರಾಜನೇನಂದ್ರು, ನಾನು ಸಮರ್ಥ ಅವತಾರಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬ್ರಹ್ಮಾನಂದ ಮಹಾರಾಜರು ಮಾತ್ರ ನಿಶ್ಚಿತವಾಗಿ ಕಲ್ಯಾಣ ಸ್ವಾಮಿ ಅಂತ. ಅವ್ರು ಬ್ರಹ್ಮಾನಂದ ಮಹಾರಾಜರು ಕಲ್ಯಾಣ ಸ್ವಾಮಿ ಆದ್ಮೇಲೆ ಮಹಾರಾಜರು ಏನಾದ್ರು ಆಟೋಮೆಟಿಕ್ ಇವ್ರಲ್ಲ ಸಮರ್ಥ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಅಂಥ ಗುರುಗಳ ಅಂಥ ಶಿಷ್ಯರು ಇಲ್ಲಿ ಬಂದು ತಮ್ಮ ತಪಶ್ಚರ್ಯದಿಂದ ತಮ್ಮ ಪರಿಸ್ಥಿತಿ ಮಾಡ್ತಕ್ಕಂಥ ಅದನ್ನೇ ಸ್ವರೂಪವಾಗಿ ಆ ಪರಮಾತ್ಮ ಕಾರ್ಯದಿಂದ ಅನುಭವಿಸ್ತಕ್ಕಂಥ ಅಯೋಧ್ಯ ಉತ್ತರ ಭಾರತದಲ್ಲಿ ಅಯೋಧ್ಯ ಎನ್ನುವುದನ್ನು ಎಂದು ಪ್ರಭು ಶ್ರೀ ರಾಮಚಂದ್ರನ ದಿವ್ಯ ಸಾನ್ನಿಧ್ಯಗಳು ಅದೇ ಪರಮಾತ್ಮ ಸ್ವರೂಪವನ್ನು ಮಹಾರಾಜರು ಬ್ರಹ್ಮಾನಂದದನ್ನು ಮುಂದಿಟ್ಕೊಂಡು ಬೆಳಧರಿಗೆ ಬಂದು ಈ ಬೆಳಧರಿಯಲ್ಲಿ ಭಗವಂತನ ಸ್ಥಾಪನಾ ಮಾಡಿದ್ರು. ಇದು ನಮ್ಮ ಕರ್ನಾಟಕದಲ್ಲೇ ಒಂದು ಅಯೋಧ್ಯೆ. ನಾವು ದಿವ್ಯವಾಗಿರುವ ಅಯೋಧ್ಯೆ ಎನ್ನುವುದನ್ನು ನೀವು 10 ಸಲ ಬ್ರಹ್ಮಾನಂದ ಮಹಾರಾಜರು ಬೆಳಧರಿಯೊಳಗಿದ್ದಾಗ ಒಂದು ತೆಗೆದು ಅವಾಗ ಮಕ್ಕಳು ಗೆದ್ದಿದ್ದು ನ್ಯಾಯಾಧೀಶ ಅವ್ರ ಕಡೆ ಹೋಗಿದ್ದು. ಅವಾಗ ಅವ್ರು ಕೇಳ್ಕೊತ ಗಂಡರ ಹಿಂದಿ ಮಕ್ಕಳು ಬಂದರು. ಅವ್ರು ಗೋಂದಾವರಿ ಕಡೆಯಿಂದ ಬಂದರು. ಬ್ರಹ್ಮಾನಂದ ಮಹಾರಾಜ ಇದ್ದಾಗ ಗೊತ್ತಾದ ಕೂಡ ಅವ್ರು ಭೇಟಿ ಆಗಿಕೊಂಡು ಬ್ರಹ್ಮಾನಂದ ಮಹಾರಾಜ ಎಲ್ಲಿಗೆ ಬಂದರು. ಅವ್ರು ಹೋಗಲ್ಲ ಯಾಕೆ ಇಲ್ಲ ಒಂದು ಅವಾಗ ಬ್ರಹ್ಮಾನಂದ ಮಹಾರಾಜ देते विषय सद्गुरु चरण देशी अपना गोकर गोकर्णीचा महामहेश्वर सद्गुरुनाथ प्रभु और फिर जो हो गए ब्रह्मानंद महाराज का नमस्कार आए फिर वापस बोलो देते विषय सद्गुरु चरण मता के न जाएगी काशी न जाए गएगी न जाएगी त्रिकोण नाम है वो काल में ನಿರಂತರವಾಗಿ ಆ ಸದ್ಗುರು ಚಂದ್ರ ಚಿಂತನೆ ಮಾಡಬಹುದು. ಅರ್ಥಾತ್ ಏನು ಅಂದ್ರೆ
न दायेसी काशी न दाये लेसी गुरु चिंतनामी न कोके न दाय गुरु सद्गुरु चिंतನೆ ಮಾಡಬೇಕು ಗುರುವಿದ್ದಾರೆ ನಂಗೆ ಸದ್ಗುರು ಶ್ರೀ ಬ್ರಹ್ಮಾನ ಮಹಾರಾಜರಿಗೆ ಆಗಮಿಸಿದರು. ನಮಗೀಗ ಅನೇಕ ವರ್ಷಗಳಿಂದ ಇಲ್ಲಿ ರಾಮನವಮಿ ಉತ್ಸವ ಅತ್ಯಂತ ವೈಭವದಿಂದ ನಡೆದಿದೆ. ಅದನ್ನು ನಮಗೆ ಈ ವರ್ಷದಿಂದ ನೋಡಬೇಕು, ಏನಾದರೂ ಇದು ಸೇವಾ ಮಾಡಬೇಕು ಅಂತ ಅನಿಸ್ತು. ಇವರು ಈ ವಿಶ್ವಾಸದ ನಮಗೆ ಅಮಂತ್ರನ ಕೊಡ್ಲಿಕ್ಕೆ ಬದಲಾಗಿ ನಮ್ಮ ಅನಿಸ್ತಾಗಿ ಈ ವರ್ಷದ ರಾಮನವಮಿ ಉತ್ಸವ ಇಟ್ಕೊಂಡು ನಾವು ಸೇವಾ ಮಾಡಿದ್ದಾರೆ. ಅರ್ಥಾತ್ ಏನು ಬರ್ತಕ್ಕಂಥದ್ದು ಪ್ರಸಾದ ಮಾಡಿ ಹಾಕಿದ ಪಾರು ಮಾಡಿದ ನಾವು ಕೈಯಿಂದ ಹೇಳಿ ಮೊದಲಿಗೆ ಏನು ಬರ್ತದೆ ಪ್ರಸಾದ ಏನು ಎಲ್ಲ ವ್ಯವಸ್ಥೆ ಮಾಡಿ ಆದರೂ ಬೆಳಗಿನ ಒಂದು ನೋಡದಿಂದ ಇಟ್ಕೊಂಡು ರಾತ್ರಿ ಉಪಹಾರದವರೆಗೆ ಏನು ಭಕ್ತರಿಗೆ ಬರ್ತಕ್ಕಂಥ ಭಕ್ತರಿಗೆ ಏನು ನಾವು ಅನ್ನ ಸಂತರ್ಪಣೆ ಉಪಹಾರಗಳನ್ನು ಮಾಡಬೇಕು. ಮಹಾರಾಜರು ಒಂದು ಪ್ರಸಾದ ರೂಪದಲ್ಲಿ ಹೆಬ್ಬಳ್ಳಿ ಕ್ಷೇತ್ರದಿಂದ ಮಾಡಬೇಕು ಅನ್ನೋ ನಮ್ಮ ಕರ್ತವ್ಯ ಇದೆಯಲ್ಲ, ಬಹಳ ಸಂತೋಷ ಆಯಿತು. ಒಂದೆಲ್ಲ ನಾವು ಅವಶ್ಯವಾಗಿ ಬದುಕಿ ಬಂದರು ನಮ್ಮದೊಂದಿಗೆ ಸೇವಾ ಭಾಗ್ಯದ ಅರ್ಥಾತ್ ಏನು ಅಂತ ನನ್ನ ರಕ್ಷುವ ಸಂದರ್ಭದಲ್ಲಿ ಸ್ನೇಹಿತರು 2011 ನಮಗೆ ಹೇಳಿದರು 113 ವರ್ಷ ಮಂಡಿಗೆ ಕಟ್ಟಿದ ಆಚರಣೆ ಆಗ್ತಾ ಇತ್ತು. ಆದರೂ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಇದ್ದಾರೆ. ನಾನು ಒಂದವನ್ನು ಹಾಕಬೇಕು ಏನು ನಾವು ಯಾರು ಕಲಿಬೇಕು ಇನ್ನೂ ಹುಡುಗಿಗೆ ಹೋಗ್ತಾರೆ. ಸಹಜವಾಗಿ ಬಂದದ್ರಿಂದ ನಾವು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಸಹಜವಾಗಿ ಬಂದದ್ರಿಂದ ನಾವು ಮಾಡಿ ಶುರು ಮಾಡಿದ್ವಿ. ಮತ್ತು ಒಂದು ಸಾವಿರ ದುಡ್ಡಿನ ಭಾಳ ಅಡಚಣೆ ಅಕ್ಷರಶಃ ಕೊಡೋರು ಭಾಳ ಇತ್ತು. ನಮ್ಮ ಕಡೆಗೆ ದುಡ್ಡು ಇಲ್ಲ. ಬ್ಯಾಂಕ್ನಾಗ ವೆಂಕಣ್ಣವ್ರು ಹೇಳ್ತಾರೆ ತಪ್ಪಿಗೆ ಇಲ್ಲ. ಆದ್ಮೇಲೆ ತಪ್ಪಿಲ್ಲ. ಮಹಾರಾಜನಲ್ಲಿ ಯೋಗಿ ಕೊಡ್ತಾರೆ. 10 ದಿವಸ ಗದಗಿನೊಳಗೆ ನಾವು ಮುಂಜಾನೆ 7ರಿಂದ 12 4 ಲಕ್ಷ ರೂಪಾಯಿ ಒಂದು ಮಾತು ಕೆಲಸರು ಸೇವೆ ಮಾಡಲಿಕ್ಕೆ ಒಂದು ದರ್ಶನ ಮಾಡಲಿಕ್ಕೆ ನಾನಿಂದ ಸ್ವಲ್ಪ ಮಹಾರಾಜರು ಮಹಾರಾಜರ ಪ್ರಸಂಗಗಳನ್ನು ನಾವು ಶ್ರಮ ಮಾಡಿಕೊಳ್ಬೇಕು ಸಾರ್ಥಕ ಆಗುತ್ತೆ. ಮುಖ್ಯವಾಗಿ ಬ್ರಹ್ಮಾನಂದ ಮಹಾರಾಜರಿಗೆ ಅವರು ಗುರುಗಳಾಗಿರ್ತಕ್ಕಂಥ ಪಿತಾಮಹಿಗಳನ್ನು 4 ಸಾವಿರ ತ್ರಿಸೂತ್ರಿ ಸಿದ್ಧಾಂತ ಮಹಾರಾಜರು 3 ಸೂತ್ರಗಳು. ಮೊದಲನೇದೇನು ಅಂದ್ರೆ ಭಗವಂತಾಚೆ ನಾಮ, ಎರಡನೇದೇನು ಅಂದ್ರೆ ಶ್ರಮಾಸಿ ಉಪಾಸನ, ಮೂರನೇದೇನು ಅಂದ್ರೆ ಸರ್ವಾಭೂತಿ ಭಗವದ್ಭಾವ, ಪ್ರಾಣಿ ಮಾತ್ರದಲ್ಲಿ ಭಗವದ್ಭಾವ. ಆ ಭಗವದ್ಭಾವವನ್ನು ನೋಡೋದಕ್ಕಾಗಿ ಬಂದಿರತಕ್ಕಂಥ ಭಕ್ತರಿಗೆ ಅತಿಥಿ ಅಭ್ಯಾಗತರಿಗೆ ಅನ್ನದಾನ ಅನ್ನೋದು ಒಂದು ಮುಂತಾದರೆ ಗೋ ಸಂರಕ್ಷಣೆ ಅನ್ನೋದು ಇನ್ನೊಂದು. ಮಹಾರಾಜನೊಬ್ಬರು ಕೇಳಿದ್ರು, ಮಹಾರಾಜ ನೀವು ಗೋ ಸಂರಕ್ಷಣೆ ಯಾಕೆ ನೋಡಿ ಮತ್ತೆ ಹುಲಿ ಸಾಕೋದು ಅದು ಒಂದು ಪ್ರಾಣಿ ಅಂದಾಗ ಗೋ ಸಂರಕ್ಷಣೆ ಬಿಟ್ಟು ಹುಲಿ ಸಾಕು ನಾ ಯಾಕೆ ಕೇಳಿದ್ರೆ ತಕ್ಷಣ ಭೂಮಿಕಾ ಇರ್ತದೆ ಅಂತ ಮಹಾರಾಜನ ಪುಣೆಗೆ ಹೋದಾಗ ಅದೊಂದು ಪ್ರಸಂಗ ಅವರು ಗೋಕುಮಾರ್ ಕೃತನ್ನು ಭೇಟಿಯಾಗಿ ಒಂದು ದಿವಸ ರಾತ್ರಿ 10 ಗಂಟೆ ಕೈಯಾಗಿ ತಂದಿ ಹಿಡ್ಕೊಂಡು ಇಬ್ಬರು ಜೊತೆ ಕರ್ಕೊಂಡು ಗಾಯಕ್ವಾಡ ಅಲ್ಲಿ ಲೋಕಮಾನ್ ತಿಳ್ಕೊಂಡು ಇದ್ರು. ಅವರು ಭೇಟಿಯಾಗ 1 ತಾಸು ಮಾತಾಡಿ ಅವ್ರು ಲೋಕಮಾನ್ ತಿಳ್ಕೊಂಡು ಏನಂದ್ರು, ಮಹಾರಾಜ ನಿಮ್ಮಂಥ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು ರಾಜಕಾರಣದಲ್ಲಿ ಬಿದ್ದಿದ್ದ ದೇಶಕ್ಕೆ ಬಹಳ ಇಲ್ಲ. ಮಹಾರಾಜ ಪೂರ್ಣಕ್ಕೆ ಅವ್ರು ಸಾಯಿ ನೀವು ಅನ್ನೋಸ್ತಾರೆ. ಆದರೆ ಪ್ರಾರಬ್ಧದ ಒಂದು ವಿಷಯವನ್ನು ಸ್ವಲ್ಪ ಬಾಜೂಕಿ ವಿಚಾರ ಮಾಡಿ ಅಂದ್ರೆ ನಾನು ಪ್ರಾರಬ್ಧ ಹಿಂಗಿತ್ತು ಹಿಂಗಾತು ಅಂತ ಅನ್ನೋದನ್ನು ಸ್ವಲ್ಪ ಬಾಜೂಕಿ ವಿಚಾರ ಮಾಡಿದ್ರೆ, ನಾನು ಸಣ್ಣಾಗಿದ್ದಾಗ
ವಯಸ್ಸಿನ ಹುಟ್ಟಿದ ಕೂಡಲೇ ಅಂತ ತಿಳ್ಕೊಂಡು ತಿರ್ಲಿಕ್ಕೆ ಸತ್ತಾಗಿಂದ ನನ್ನ ಮನಸ್ಸಿನಲ್ಲಿ ಭಗವಂತನ ದರ್ಶನದ ತಳಮಳ ಎಷ್ಟಿತ್ತು ಅಂದ್ರೆ, ಒಂದು ವೇಳೆ ಆಯುಷ್ಯದಲ್ಲಿ ಭಗವಂತನ ದರ್ಶನ ಆಗಿದ್ದಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಭಗವಂತನ ದರ್ಶನ ತಳಮಳ ಎಷ್ಟಿತ್ತು ಅದು ಭಕ್ತ ಬದುಕಿರ್ಲಿಕ್ಕೆ ನಮಗೂ ಭಾರಿ ತಳಮಳ ಆಗ್ತದೆ. ಹಣ್ಣ ಇರ್ತೀವಿ, ನೆನ್ತೀವಿ, ಆರಾಮಿದ್ದೀವಿ ಬಂದಿದ್ದೀವಿ ಹುಟ್ಟಿ. ಹಾಗಾದ್ರೆ ತಳಮಳ ಹೆಂಗಿರ್ಬೇಕು, ಒಬ್ಬನ ತಲೆ ಮೇಲೆ ಕೈಗಿಟ್ಟು ನೀರಿನಲ್ಲಿ ಮುಳುಗಿಸಿದಾಗ ಅವ್ನು ಮ್ಯಾಲ ಬರಲಿಕ್ಕೆ ಎಷ್ಟು ಚಡಪಡಿಸ್ತಾನೋ ಅಷ್ಟು ಚಡಪಡಿಕೆ ಆ ಭಗವಂತನ ದರ್ಶನ ಆಗಬೇಕು ಅನ್ನೋದು ಅಷ್ಟು ಚಡಪಡಿಕೆ ಇದ್ರೆ ಅವನಿಗೆ ದರ್ಶನ. ನಾವು ಆರಾಮಿದ್ದೀವಿ, ದೇವರು ನಮ್ಮನ್ನು ಸುಖವಾಗಿರ್ತಾನೆ. ಅಂದ್ರೆ ಏನು ಅಂದ್ರೆ ಬಂಗಾರದ ಬೇಡಿ ಹಾಕೊಂಡು ನಾವು ಇದ್ದೀವಿ. ರಾಮಕೃಷ್ಣ ಪರಮಹಂಸರೇ ಪ್ರಪಂಚ ನಮಗೆಲ್ಲ ಸುಖ ಆಗುತ್ತೆ ಅಂದ್ರೆ ಬಂಗಾರ. ಭಾಳ ತ್ರಾಸದ ಎರಡು ಬೇಡಿನ ಬಂಗಾರ ಬೇಡಿದರು, ಬೇಡಿನ ಅದನ್ನ ನೆನ್ಕೊಂಡ್ರೆ ಬಂಗಾರ ಬೇಡಿದರು, ಬೇಡಿನ ಕಬ್ಬಳದ ಬೇಡಿ ಹೆಂಗೋ ಹಂಗೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ಬಂದ್ವಿ. ಒಂದು ನೀರಿನಿಂದ ಮ್ಯಾಲೆ ಇದ್ದಾಗ ನೀರಿಗಾಗಿ ಎಷ್ಟು ಚಡಪಡಿಸ್ತನೋ ಅಂತ ಯಾರು ಭಗವಂತನ ದರ್ಶನ ಚಡಪಡಿಸಿದನೋ ಅವನಿಗೆ ಭಗವಂತಿಗೆ ಬಂದರು. ಅವನು ನಮ್ಮನ್ನು ನೋಡ್ಕೊಂಡು ನಿಂತ್ಬಿಟ್ಟ. ನಮ್ಗೆ ಯಾರು ಅವನಿಗೆ ಒಬ್ಬರು ಕಾಣಿಸ್ತಾ ಭಗವಂತ ನನ್ನ ದರ್ಶನ ಆಗ್ಬೋದು. ಬದುಕಿದ್ರಿಗೆ ಶಕ್ತಿ ಇಲ್ಲ, ನಮಗೆ ತಂದುಕೊಟ್ಟು ಅಪಾಯ ಹೋದ್ರು. ಅರ್ಥಾತ್ ಏನು ಅಂದ್ರೆ ಮಹಾರಾಜ ಲೋಕಪಾಲ ತಿಳ್ಕರಿಗೆ ಏನಂದ್ರು ಅನ್ನೋದು ಸಣ್ಣ ವಿದ್ಯಾರ್ಥಿ ಅಷ್ಟು ತಳಮಳ ಇತ್ತು ಅಂದ್ರೆ ನನ್ನ ತಡ್ಕೊಳ್ಳಿಕ್ಕೆ ಆಗದ ನಾನು ಬರೀಬೇಕು ಹೋದ್ರು. ಸದ್ಗುರು ಶೋಧ ಮಾಡ್ಲಿಕ್ಕೆ ಹೋದೆ, ನನಗೆ ಸದ್ಗುರುಗಳ ಪ್ರಾಪ್ತ ನನಗೆ ಸಮಾಧಾನ ಅಂತ. ಆದ್ರೆ ಒಂದು ಮಾತನ್ನು ನೀವು ಒಪ್ತೀರಿ ಏನು ಅಂದ್ರೆ ಅಧ್ಯಾತ್ಮ ಅನ್ನುವಂಥದ್ದು ರಾಜಕಾರಣಕ್ಕಿಂತ ಕಡಿಮೆದಲ್ಲ ಅನ್ನೋ ಮಾತನ್ನು ನೀವು ಒಪ್ತೀರಿ. ಅದನ್ನ ನೀವು ಅದನ್ನು ಮಾಡ್ತೀನಿ ಲೋಕಮಾನ ಅರ್ಥ ಹೆಂಗು ಅಂತ ಲೋಕಮಾನ ತಿಳಬೇಕು. ಮೊದಲು ಮಾನವೀಯರು ಕೃಷ್ಣ ಶಾಸ್ತ್ರಿ ಉಪ್ಪಿನ ಕಟ್ಟಿಗೇರಿ ಅವರಂಥವರು ಆರಾಧನೆ ಕೈ ಇಟ್ಕೊಂಡು ನಿಂತು ಏನು ಯಾವ ಯೂನಿವರ್ಸಿಟಿ ಯಾವ ಡಿಗ್ರಿ ಪಡ್ಕೊಂಡು ಇಷ್ಟೊಂದು ಶಿಕ್ಷಣಕ್ಕೆ ಎಷ್ಟು ನಾವು ಕೇಳಿಸ್ಕೊಂಡು ನಾವು ಹೊಸದೊಂದು ಶುರು ಮಾಡ ಸಾಲಿ ಕಲಿಸದೇ ಇರೋ ಹುಡುಗರು ನಮ್ಮ ಕಡೆ ಕಲಿಸ್ತಾರೆ. ಸಾಲಿ ಕಲ್ಸಂಗಿಲ್ಲ ನಾವು ಹುಡುಗರು, ಹೆಣ್ಣದೇ ಇರಲಿ ಗಂಡಲ್ಲಿ ಎಲ್ಲ ಕೆಜಿಯಿಂದ ಹಿಡ್ಕೊಂಡು ನರ್ಸರಿಯಿಂದ ಹಿಡ್ಕೊಂಡು ನಾವು ಸಾಲಿಗೆ ಹಾಕಂಗಿಲ್ಲ ಅನ್ನೋ ಹುಡುಗರು ನಮ್ಮ ಕಡೆ ಕಲಿಸ್ಬೇಕು. ನಾವು ಅವ್ರ ಭವಿಷ್ಯ ಹೆಂಗೆ ನೋಡ್ತೀವಿ. ಅರ್ಥಾತ್ ಏನು ಅಂದ್ರೆ ಸಾಲಿ ಕಲಿಸೋದು ಅಂದರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಎಲ್ಲ ಏನಲ್ಲೂ ಅದು ಏನಾಗ್ತದೋ ಅನ್ನೋದನ್ನು ನಾವು ಶಬ್ದದಿಂದ ಹೇಳಿದ್ವಿ. ನಮ್ಗೆ ಏನಾಗ್ಬಿಡ್ತದ ಸೆಲ್ಫ್ ಇಂಪ್ರೂವೈಸೇಷನ್ ಅಂತೀವೋ ಯಾಕೆ ಹೇಳಿದ್ರೆ ಸ್ವಲ್ಪ ಸಾಲಿಗೆ ನಮ್ಗೆ ಪ್ರಾಪ್ತ ಆಗಿದೆ. ನಿನ್ನೆ ಉತ್ಸವ ಪ್ರಾರಂಭ ಆಯಿತು. ಇನ್ನು ನಾವು ಒಂದು ಸಂಕಲ್ಪ ಮಾಡಿದ್ವಿ, ಎಲ್ಲ ಮುಂದಿನ ಪ್ರಾಕಾರದ ಹೆಂಗಿಸ್ಕೊಂಡು ಕೂತಂಗಿಲ್ಲ. ಅದೆಲ್ಲ ಕಾಲದ ಮಹಿಮಾ ಅದು ಯಾರು ಏನು ಮಾಡಿ ಬರಂಗಿಲ್ಲ. ಆದ್ರೆ ಇನ್ನಾದರೂ ನಾವು ಸ್ವಲ್ಪ ನಮ್ಮ ಈ ಕರ್ನಾಟಕದ ಅಯೋಧ್ಯೆಯನ್ನು ಜಾಗೃತಿಗೊಳಿಸಬೇಕು ಮತ್ತು ಇಲ್ಲಿ ಏನಾದರೂ ಒಂದು ದಿವ್ಯವಾಗಿರೋ ಭವ್ಯವಾಗಿರ್ತಕ್ಕಂಥದ್ದು ಪ್ರಪಂಚದ ತಾಪತ್ರಯದಿಂದ ಬೆಳೆದು ಒಳಗೆ ಬಂದಿರತಕ್ಕಂಥ ಜಿಜ್ಞಾಸುಗಳಿಗೆ, ಮುಖ್ಯಗಳಿಗೆ ಇಲ್ಲಿ ಬಂದು ಶಾಂತ ಸಮಾಧಾನ ಪಕ್ಕದಲ್ಲಿ ದಿವ್ಯ ಸಾಕ್ಷಾತ್ ವೈಕುಂಠನ ಬಂದಂಗೆ ಇಲ್ಲಿ ಸಾಕ್ಷಾತ್ ಅಯೋಧ್ಯ ಇಂಥ ಒಂದು ದಿವ್ಯ ಒಂದು ಮಹಾರಾಜ ಸ್ಕೂಲ್ ನಮ್ಮಾಗಿದೆ. ನಾವು ನೀವು ಎಲ್ಲರೂ ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವರೂಪ ಆಚಾರ ಭವಿತವ್ಯವನ್ನು ಭವಿಷ್ಯವನ್ನು ನಿರ್ಮಾಣ ಮಾಡುವ ಸಂದರ್ಭ ಉತ್ಸಾಹ ಆಗಬೇಕು. ಇಂಥವ್ರಿಗೆ ಅನುಭವಿಸಲಿಕ್ಕೆ ಅವಕಾಶ ಆಗಬೇಕು. ಅದೇ ರೀತಿಯಾಗಿ ನಿರಂತರವಾಗಿ ಉಪಾಸನೆ ಇತ್ಯಾದಿಗಳೆಲ್ಲ ವ್ಯವಸ್ಥಿತವಾಗಿ ಅವ್ರ ತಂದೆಯವರು ಎಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡು ಬರ್ತದೆ. ಇವತ್ತು ನಾವು ಅಲ್ಲಿ ಬಗ್ಗೆ ನಮಗೆ ಯಾವೂ ಏನೂ ಪ್ರಶ್ನೆ ಇಲ್ಲ. ಅದೇ ರೀತಿಯಾಗಿ ವಿಶ್ವಸ್ತೂ ಸಹಿತ ಬಹಳಷ್ಟು ಕಾಳಜಿಯಿಂದ ಕರ್ತವ್ಯದಿಂದ ಮಾಡ್ತಾರೆ.
ಅದಕ್ಕೂ ನಾವು ಕಳಿಸಿಲ್ಲ. ಪ್ರಶ್ನೆ ಬಂದಿರೋದು ನಮಗೆ ತಲೆಮಾರ ಉಂಟಾಗುವ ಗರ್ಭರಿಗೆ ಅಂದ್ರೆ ಏನು ಅನ್ನೋದು ನಾವು ಇಲ್ಲದೆ ಇರೋದನ್ನು ನಾವು ಅಂಥದ್ರ ವಿಷಯದಲ್ಲಿ ಸ್ಪಷ್ಟ. ಅದು ನಾನು ಮಾತ್ರ ಕೇಳಕ್ಕಿಲ್ಲ, ಇನ್ನು ನಮ್ಗೆ ಏನಾದರೂ ಆಯುಷ್ಯ ವಿಚಾರ ಓದಿದ್ರೆ ಶ್ವಾಸಗಳು ಆ ಸಮಯವನ್ನು ಆ ಒಂದು ಏನು ಮಾಡುವ ಆಯುಷ್ಯವನ್ನು ಮಹಾರಾಜರ ಇತ್ಯರ್ಥವಾಗಿ ಅವರ ಅನುಗ್ರಹಕ್ಕಾಗಿ ನಾವು ಬೆಳಗಡಿ ಬೆಂತಾಪುರ ಕಪ್ಪಳ್ಳಿ ಬೆಳಗಡಿ ಬೆಂತಾಪುರ ಎಲ್ಲಿ ಅದು ಎಲ್ಲಿ ಮಹಾರಾಜರ ಸಂಕಲ್ಪಗಳು ಅವೆಲ್ಲವೂ ಏನಾಗಬೇಕು ಅಂದ್ರೆ ಜೀರ್ಣೋದ್ಧಾರ ಆಗಬೇಕು ಅಲ್ಲಿ. ಆದ್ದರಿಂದ ನಾವು ಏನಾಗಿರೋದು ನಾವು ಈ 13 ಊರುಗಳಲ್ಲಿ ನಿರಂತರವಾಗಿ ಉಪಾಸನೆ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಮಹಾರಾಜರ ಮಂದಿರಗಳನ್ನ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮನೆ, ಶಿವಮೊಗ್ಗ ಅನೇಕ ಸದ್ಯ ಹರಿಹರದಲ್ಲಿ ಒಂದು ನಿರಾಕರಿಸಿ ಅದೇ ರೀತಿ ಅಂಗದಲ್ಲಿ ಈಗಾಗಲೇ ಪ್ರಸಿದ್ಧವನ್ನು ಮೂರ್ತಿ ಮಾಡಿ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ದೀವಿ. ಕನಿಷ್ಠ ಒಂದು 15-20 ಕಡೆಗೆ ಮಹಾರಾಜರ ಮಂದಿರ ಆಗಬೇಕು ಅಂತ ಉಪಾಸನೆ ಮುಖ್ಯವಾಗಿ ರಾಮಸ್ಮರಣೆ ಉಪಾಸನೆ ನಡೋದಾಗಿ ಅಂಥ ಒಂದು ವಿಚಾರ ನಾವೆಲ್ಲ ಮನೆಗಳಲ್ಲಿ ಮಾಡ್ತೀವಿ. ಮತ್ತು ಊರು ಬಿಟ್ಟು ಹೋದ್ರೆ ಅದೇನು ಈ ಮನೆಯೂ ಬರೋದಿಲ್ಲ, ಈ ವಿಚಾರವೂ ಬರೋದಿಲ್ಲ, ಈ ಪರಿವಾರನೂ ಬರೋದು. ಅಲ್ಲಿ ಮತ್ತೆ ಯಾರು ಹೊಸ ನಮೂನೆ ಶುರು ಇರ್ತದೆ. ಅವ್ರ ಸ್ಥಾಯಿ ಭಾವನ ಮಂದಿರ ಆಗಬೇಕು ಅನ್ನೋದು ಮಾಡಿ ಮತ್ತು ಈ ರಾಮ ಮಂದಿರ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲೂ ಏನಾದರೂ ಒಂದು ಸುಂದರವಾಗಿರ್ತಕ್ಕಂಥ ಭವ್ಯವಾಗಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು. ಈ ಕರ್ತವ್ಯದಲ್ಲಿ ಎಲ್ಲರೂ ನಮ್ಮ ಈ ಕಾರ್ಯದ ಬಗ್ಗೆ ಸರ್ಕಾರದ ಸದ್ಭಾವನಾದ ನಮ್ಮ ವಿಶ್ವಾಸದ ಆದರೆ ನಾವು ನೀವು ಸಂಘಟಿತರಾಗಿ ಈ ಬೆಳವಣಿಗೆಯನ್ನು ಅರ್ಥಾತ್ ಏನು ಅಂದ್ರೆ ಆ ಬ್ರಹ್ಮಾನಂದ ಮಹಾರಾಜರಿಗೆ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅವರು ಯಾವಾಗಲೂ ನಮ್ಮನ್ನು ಅನುಗ್ರಹಿಸುವುದಕ್ಕೆ ನಾವು ಸೇವಾ ಮಾಡಿ ಉಪಾಸನೆ ಮಾಡಿ ಅನ್ನದಾನ ಮಾಡಿ ಬ್ರಹ್ಮಾನಂದ ಮಹಾರಾಜರಿಗೆ ಅನ್ನದಾನ ಸೇರುತ್ತಿತ್ತು ಅವರು. ಆ ಬ್ರಹ್ಮಾನಂದ ಮಹಾರಾಜರು ಗೋದಾವರಿಗೆ ಬಂದರು ಅಂದ್ರೆ ಮಹಾರಾಜರನ್ನು ಸಾಕ್ಷಾತ್ ಅನ್ನಪೂರ್ಣ ಅನೇಕ ಪಕ್ವಾನಗಳನ್ನು ಮಾಡಬೇಕು. ಈ ಸಲ ಎಲ್ಲ ಉತ್ಸವ ಮಹಾರಾಜ ಉತ್ಸವ ಸೇವಾ ಮಾಡಿದ್ದೀವಿ. ಇವತ್ತು ಮುಂಜಾನೆ ಹೇಳಿದೆ ಬ್ರಹ್ಮಾನಂದ ಮಹಾರಾಜ ಸುತ್ತಮುತ್ತ ಅನೇಕ ಊರುಗಳಲ್ಲಿ ಪಂಬಳ ಖವಾಗಳು ಒಂದೊಂದು ಊರಿಂದ 2-3 ಟನ್ ಖವಾ ಬರಬೇಕು. ಅದೆಲ್ಲ ರಾತ್ರಿ ಕುತ್ಕೊಂಡು ಅವರು 12 ಮಂದಿ ಕುತ್ಕೊಂಡು ಕೇಳೆ ಮಾಡಬೇಕು. ಒಂದು ದಿವಸ ಹಿಂಗ 4 ಇದಾರ ಎತ್ಕೊಂಡು ಕೇಳೆ ಮಾಡಿ ದೊಡ್ಡ ಪರಾತ್ಕೊಂಡು ಖವಾ ಹಾಕೊಂಡು ಕೇಳೆ ಮಾಡಿಬಿಟ್ಟು ಕೂತಾಗ ಅರ್ಥಾತ್ ಏನು ಅಂದ್ರೆ ಭೀಮರಾವ್ ಅವರು ಹಾಕೊಂಡು ಭೀಮರಾವ್ ಅನ್ನ ಮಗ ಅವರು ಮಕ್ಕಳದಾಗ ಕೂತಿದ್ರು. ಬ್ರಹ್ಮಾನಂದ ಮಹಾರಾಜರ ಬಗ್ಗೆ ಹೇಳ್ಕೊಟ್ಟು ಕೂತ್ಕೊಂಡು ಬೆಳಗಾಗಿ ಬೇಳೆ ಮಾಡ್ಕೊಂತ ಹೇಳ್ಕೊಂಡು ಕೂತಾಗ ಅವ್ರು ಹಿಂಗೆ ಪೂರ್ಣ ಮಾಡ್ಕೊಂಡು ಬೆಳಿಬೇಕು ಹೋಗಿ ಪೂರ್ಣ ಮಾಡಬೇಕು ಬೆಳಿಬೇಕು ಹೋಗಿ ಅದನ್ನು ಸಹಜವಾಗಿ ಭೀಮರಾವ್ ಕಾರವಾಡಿ ಅವರು ನೋಡಿ ಇನ್ನೇನು ಅವ್ರ ಬಾಯಿಲೆ ಅನ್ನಬೇಕು ಘೋಷಿಸ್ತಾರೆ ಪೈಸೆ ಅವ್ರಿಗೆ ಮಾಡಿ ಕೊಡೋದು ಅಲ್ಲ ಶ್ರೀರಾಮ. ಅದನ್ನು ಭೀಮರಾವ್ ಕಾರವಾಡಿ ಅವ್ರು ನೋಡಿ ನೀನು ಶ್ರೀರಾಮ ನಾವು ಬ್ರಹ್ಮಾಂಡ ಮಹಾರಾಜ ಘೋಷಿಸ್ತಾರೆ ಪೈಸೆ ಅದು ಶಬ್ದ ಅವ್ರ ಬಾಯಿಗೆ ಯಾವಾಗಲೂ ಇರ್ತದೆ. ಬಿಜಾಪುರ ಏನಪ್ಪ ಪ್ರೇಮ ಅಂತ ಹೆಂಗಿರ್ತದೆ ಅಂದ್ರೆ ಮಹಾರಾಜದ್ದೇನೊಂದು ವ್ಯಕ್ತಿತ್ವದ ಒಂದು ಅಪೂರ್ವತೆ ಇತ್ತು. ಅದೆಲ್ಲ ಸಮಗ್ರವಾಗಿ ಬ್ರಹ್ಮಾನಂದ ಮಹಾರಾಜ ತುಂಬಿದ್ದು ಒಂದು ಪರಿಸರ ಕೊಲಾಕೂಟ ಇಂಡಸ್ಟ್ರಿಯಲ್ ವ್ಯತ್ಯಾಸ ಮಹಾರಾಜನ ಶೋಭೆ ರಸೆ ಏಕಶ್ರೀಸ್ಪೂರ್ಣಿ ಹೇ ಮಂದಿರ ಬ್ರಹ್ಮಾನಂದ ಮಹಾರಾಜರ ಮಕ್ಕಳಾಗಿ ಕೂಡಿಸಿದ್ರೆ ಅವ್ರಿಗೆ ಶೋಭಿಸುವಂಥ ಒಬ್ಬರ ಶಿಷ್ಟಾಗುವುದು ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜ. ನಾಲ್ಕು ಹೇಳಿದೆ ಒಂದು ನಂಬುದೇ ಇರಲಿಲ್ಲ. ಅವಾಗ ಪರಿಸರವ್ರು ಹೇಳಿದ್ರು ಮಹಾರಾಜದ ಅವರೇ ದಸೆ ಹಾಕಿ ಮಹಾರಾಜರಿಗೆ ಸೇರುವಂತ ಅಲ್ವಾ
ಮಹಾರಾಜರಿಗೆ ಬಹಳ ದೊಡ್ಡ ಪಾಂಡಿತ್ಯ ಪರಾಕ್ರಮ ಬೇಕು ಅಂತೇಳಿ ಕೈಯಾಗ ಒಂದು ಜಪ ಮಾಡಿ ಒಂದು 5 ಮಾರಿ ಜಪ ಮಾಡಿ ಅಷ್ಟು ಮಾಡಲಿಕ್ಕೆ ನಾವು ಯಾವ ಮಾಲಿನ್ಯ ಅಂತ ಉಳ್ಕೊಂಡು ಹೋಗಿದ್ದಂತೆ ಅದು ನಮ್ಮ ಕಲ್ಪನೆ ಇರ್ತದ ಅಂದ್ರೆ ಹೋಗಿ ಉತ್ಸವ ಮಾಡ್ಕೋಬೇಡ ಇವತ್ತು ನಾಳೆ ಆಗಿಲ್ಲ ಆಡಿದ ಮತ್ತೊಂದು ದಿವಸ ಅರ್ಥಾತ್ ಇನ್ನೊಂದು ಬರಬೇಕು ಉತ್ಸವದಲ್ಲಿ ಭಾಗವಹಿಸಬೇಕು ಇನ್ನೂ ಒಂಚೂರು ಚಾಲು ವಿಪಾಸನ ಉತ್ಸವ ವಾಹನ ಎಲ್ಲ ಪೂಜಾ ಪುನಸ್ಕಾರ ಎಲ್ಲ ಎಷ್ಟೊಂದು ಭವ್ಯವಾಗಿ ನಡೀತಾ ಮಹಾರಾಜ ಹೇಳಿದ ಯಾವ ದಾನಗಳಲ್ಲಿಯೂ ದಾನವನ್ನು ಸ್ವೀಕಾರ ಮಾಡುವವರಿಗೂ ಸಮಾಧಾನ ಆಗುವುದಿಲ್ಲ, ದಾನವನ್ನು ಕೊಡವರು ಅಂಥವರ ದರಿದ್ರ ಇರ್ತಾರೆ. ಅದನ್ನು ಕೊಡೋದು ನಮ್ದೇನು ದೊಡ್ಡ ಅರ್ಥ ಇರ್ತದೆ. ಅವನು ದಾನವನ್ನು ತಗೊಳ್ಳೋರಿಗೆ ನಿಮಗಿಂತ ಹಾಗೆ ಇನ್ನೊಂದು 1000 ರೂಪಾಯಿ ಕೊಟ್ಟಿಲ್ಲ, ಎಷ್ಟು ಕೊಟ್ಟು ಇದೊಂದು ಇದ್ದದ್ದ ಅವ್ನು ಕೊಡೋಂಗಲ್ಲಿ ರಂಗಿ ಎಲ್ಲ ಲೆಕ್ಕ ಹಾಕಿ ದೊಡ್ಡದಾಗಿ ಒಂದು 4 ನೋಟ್ ತೆಗೆದು ಕೊಡ. ನಮ್ಮಲ್ಲಿ ನೋಡ್ತಿರೋದು ಕುಡಿದಿಕ್ಕೆ ಕುಡ್ಕೊಳ್ಳೋದ್ರಿಂದ ಭಿಕ್ಷಾ ಬೇಡಿಬಿಡ್ತೀವಿ ನೋಡಿದ್ದು ಹೇಳ್ತಿಲ್ಲ. ಕೆಲವರು ನೋಡ್ತಿರ್ತಾರೆ ನಮ್ಗೆ ದುಂಗಿ ತೆಗಿಸ್ತಾರೆ ಒಳಗೆ ಹತ್ರ ಚೀಲ ಪಾಕೆಟ್ ತೆಗೆದು ವಾಡಿ ಕಡೆ ಮಾಡಿ ಎಲ್ಲ ನೋಡ್ತಿರ್ತಾರೆ ಹಾಕಿ ಅದರ ಸ್ನಾನ ನೋಡ್ತಿರ್ತಾರೆ ಜೋಳಿಗೆ ಹಾಕಿ ದೊಡ್ಡ ಕಟ್ಟಿನಾಗಿ ಒಂದು ಸ್ನಾನ ತೆಗೆದು ಜೋಳಿಗೆ ಹಾಕಿ ಅದನ್ನ ತರೋದಿದೆ ಅರ್ಥಾತ್ ಆ ದುಡ್ಡಿನ ಮಹತ್ವನ ಹಂಗಲ್ಲದೆ ಒಬ್ಬರು ಮನೆಗೆ ಹೋಗಿದ್ವಿ ತಮ್ಮ ಸಂಯೋಗ ಗುಳ್ಯಾಗ ಯಜಮಾನ ಇದ್ವಿ ಇನ್ನೇನು ಮಾಡಿಕೊಟ್ಟು ಹಾಕೊಂಡು ಮಾಡಿಕೊಟ್ಕೊಂಡು ಬಂದು ನಮ್ಮ ಹೋಗಿ ಆ 1000 ರೂಪಾಯಿ ಜಪ ಮಾಡ್ಕೊಂಡು ಒಂದೊಂದು ಕಪಾಟ್ ತೆಗೆದು ಕೆಲವೊಂದು 60 ಕಲ್ಪು ಕುಟ್ಟಿದ್ದು ಅವ್ರು ಚೆಕ್ಕೋಕೆಲ್ಲ ಚೆಕ್ಕೋಕಿ ನಮಸ್ಕಾರ ನೋಡಿದ್ರು ನಾವು ಹೊಸ ನೋಟ್ ಎಲ್ಸ್ಕೊಂಡು ಬ್ಯಾಗಿದ್ದು ದೊಡ್ಡದಿರ್ತದೆ ಮಹಾರಾಜ ಹೇಳಿದ್ರು ಪಂಥ ಸದೇಶ್ವರ ಮನುಷ್ಯ ಉದಾರ ಆಗಿ ಹೋಗಿ ಪರಮಾತ್ಮ ಇಲ್ಲ 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 ಉತ್ಸವ ನಡೆದಂತೆ ಪ್ರಧಾನಿ ಒಳಗೆ ನಾವು ಬರ್ತೀವಿ ಪ್ರವಚನಕ್ಕೆ ಕೊಡ್ತೀವಿ ಪ್ರಸಾದಕ್ಕೆ ಕೊಡ್ತೀವಿ ಶಾಲಕ್ಕೆ ಕೊಡ್ತೀವಿ ಬಿಸಿಲಾಗಿ ಅದನ್ನು ಕೇಳಾಗಿಲ್ಲ. ಒಬ್ಬಮ್ಮ ಇನ್ನೊಂದು ಉತ್ಸವ ಮಾಡಿ ಬರ್ತಿದ್ರು ಇದಕ್ಕೆ ಹೋಗಿದ್ರು ಎಲ್ಲರ ಪಟ್ಟಿಗೆ ಒಬ್ಬಮ್ಮ 25,000 ರೂಪಾಯಿ ಖುಷಿ ಇನ್ನೊಂದು 25,000 ನಮ್ಗೆ ಉತ್ಸವ ಆಗಿ ಬ್ಯಾಂಕ್ ಹೋಗಿ ಪಟ್ಟು ಮ್ಯಾನೇಜರ್ ನೋಡಿದ ಸೈಲ್ ಅಂತ ಧೈರ್ಯ ಮಾಡಿಲ್ಲ ಅಲ್ಲೇ ಸಾಹೇಬ್ನ ಸೈಲ್ ಅಂದ್ರಿ ನಾವು ಸೈ ಪೈ ಮಾಡೋದು ಗುಪ್ತದ ಪೈಕಿ ಹಿಂಗಾಗಿ ಏನು ಸಮಾಧಾನ ಇದ್ರು ಏನಿದ್ರು ಸಮಾಧಾನ ಇಲ್ಲ ಏನಿದ್ರು ಮಹಾರಾಜ ಹೇಳಿದ್ರು ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ. ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ. ಮಹಾರಾಜರು ಸಮಾಧಾನ ಬಹಳ ದೊಡ್ಡ ಮಹತ್ವ ಎಲ್ಲ ಸಮಾಧಾನ. ಮಹಾರಾಜರಿಗೆ ಒಬ್ಬರು ಬಂದು ಮಹಾರಾಜ ಪ್ರಪಂಚವನ್ನು ಎಲ್ಲ ಅನುಕೂಲದಲ್ಲಿ ಸಮಾಧಾನ. ಮಹಾರಾಜರು ಸಮಾಧಾನ ಈ ಪ್ರಪಂಚದಲ್ಲಿ ವಸ್ತುನ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನ ಮಟೀರಿಯಲ್ ಅಲ್ಲ. ಇದರಿಂದ ನಾವು ಸಮಾಧಾನ ನಿರ್ಮಾಣ ಮಾಡ್ತೀವಿ ಜನ ಮತ್ತೇಜರಿಗೆ ಸಮಾಧಾನ ನೀವು ಅಂತರ್ಮುಖ ಆಗಿರೋ ಸಮಾಧಾನ 24 ತಾಸು ನಾವು ಎಕ್ಸ್ಪ್ಲೋರ್ ಬಹಿರ್ಮುಖ ಅದು ಹೋಗಿದ್ದು ಅದು ಮಾಡ್ತೀವಿ ಅಂತರ್ಮುಖ ಆಗಲಿಕ್ಕೆ ಏನ್ ಮಾಡಬೇಕು? ಮಹಾರಾಜರು ಒಂದು ಸಾಧನೆ ಅಂತ ಅಂತಂದ್ರೆ ನೀವು ಎಲ್ಲಿದ್ದೀರೋ ಯಾವ ಪರಿಸ್ಥಿತಿ ಯಾವ ಮನಸ್ಥಿತಿ ಯಾವ ಅಸಮಾಧಾನ ಸ್ಥಿತಿ ಯಾವ ಉದ್ವಿಗ್ನ ಅಶಾಂತಿ ಅಸಮಾಧಾನ ಸ್ಥಿತಿಯೊಳಗಿದ್ದೀರೋ ಅಲ್ಲಿಂದ ನಿಮ್ಮ ಮನಸ್ಸನ್ನು ನಿಧಾನವಾಗಿ ತಗೊಂಡು ಹೋಗಿ ನಿಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಅಖಂಡ ಸಮಾಧಾನ
ಭಗವಂತ ಬಹಳ ದೊಡ್ಡ ಸಾಮರ್ಥ್ಯ ಇರ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ನಾಮಸ್ಮರಣೆ. ಭಗವಂತಿದ್ದಾನೆ ಅನ್ನುವಂಥ ಅನುಸಂಧಾನ ಉಳಿಬೇಕು ಅಂದ್ರೆ ಅದಕ್ಕೆ ಈ ದೃಶ್ಯ ಪ್ರಪಂಚದಲ್ಲಿರ್ತಕ್ಕಂಥ ಒಂದೇ ಒಂದು ಸಿಂಬಾಲ್ ಯಾವುದು ಭಗವಂತನ. ಮಹಾರಾಜರ ಆಯುಷ್ಯ ತುಂಬಾ ಅಗ್ನಿ ಕೊನೆಯ ಉಸಿರಿನಾಗೂ ಹೇಳಿದ ದೇಥೆ ನಾಮ್ ದೇಥೆ ಮಾಸೆ ಪ್ರಾಣ ಹಿಂಗ್ ಸಂಭ ಎಲ್ಲಿ ನಾಮ ಅದನ್ನು ಅಲ್ಲ ಪ್ರಾಣ ಅರ್ಥಾತ್ ನಿಜವಾಗಿ ಬಹಳ ಸಂತೋಷ ಆಗ್ತದೆ. ಇನ್ನು ಮೇಲೆ ಮುಂದಿನ ಕಾರ್ಯಕ್ರಮ ನಡೀತಾವ, ಆಮೇಲೆ ನೈವೇದ್ಯ ಆರತಿನೂ ಆಗ್ತದೆ. 7ನೇ ತಾರೀಕಿನ ತನಕ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ನಿಮ್ಮ ಪರಿವಾರದವರಿಗೆ ಕುಟುಂಬದವರಿಗೆ ಫೋನ್ ಮಾಡಿ ಇವೆಲ್ಲರೂ ಬೆಳೆದರಿಗೆ ಬರಲಿ. ಆ ಭಗವಂತನ ದಿವ್ಯ ಸಾನ್ನಿಧ್ಯ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಜನೆ ಮಾಡಲಿ, ನಾಮಸ್ಮರಣೆ ಮಾಡಲಿ. ಅರ್ಥಾತ್ ಏನು ಅಂದರೆ ಮಾನವ ಮಹಾರಾಜರ ಪ್ರಸಾದವನ್ನು ಶ್ರೀರಾಮಚಂದ್ರನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ನಾವೆಲ್ಲರೂ ಅವರ ಅನುಗ್ರಹಕ್ಕೆ ಹೇಳಿ ಆ ಭಗವಂತ ಪರಮಾತ್ಮ ಸದ್ಗುರು ನಮಗೂ ನಿಮಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಿ ಹಾಗೂ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ದೃಷ್ಟಿಯನ್ನು ಕೊಡಲಿ ಅಂತ ಹೇಳಿ. ಏನ್ರಿ ನೀವೇನು ಟೈಮ್ ಕಡೆ ನೋಡ್ತೀರೋ ಅನಿಸ್ಬೋದು. ನಾನಲ್ಲಿ ಏನು ಮಾಡ್ತೀನಿ, ಎಷ್ಟೋ ವರ್ಷದ ಮ್ಯಾಲ ರಾಮನವಮಿ ಮಾಡಬೇಕು ಬಂದೀನಿ. ಏನೋ ಆ ಭಗವಂತ ಸಂಕಲ್ಪದಲ್ಲಿ ನಾವು ನೀವು ಒಂದು ಕಡೆ ಸೇರಿ ಅಂತಿದ್ದಾಗ ನಾವು ಸುಮ್ಮನೆ ಸ್ವಲ್ಪ ಹೇಳಿ ಯಾಕೆ ಮುಗಿಸ್ತಿರ್ತೀವಿ, ಇಕ್ಕಿರೋದ ಒಂದು ದಿವಸ ಅಲ್ಲ ಮಾಡಬಾರ್ದು. ಇನ್ನೂ ಒಂದು ಏನಾಗ್ತದೆ, ಒಟ್ಟಿಗೆ ಸೆನ್ಸೇಷನ್ ಆಗೋ ಮನುಷ್ಯ ಅದ್ರ ಕಾಯ್ಕೊಂಡು ಹೋದ ಸಮಾಧಾನ, ಹಂಗೆ ಮನುಷ್ಯನಾಗ ಏನು ತುಂಬಿರ್ತದ ಅಂತ ಹೇಳೋದು ಸಮಾಧಾನ. ಅದ್ರ ಅತಿ ಮಾಡೋದು ಒಳ್ಳೆಯದಲ್ಲ. ಅನ್ಪಾರ್ಲಿಮೆಂಟರಿ ಅದು ಮುಂದೆ ಆ ಭಗವಂತನ ನೈವೇದ್ಯ ಕಾರ್ಯಕ್ರಮ ಏನು ಎಲ್ಲ ಸಮಾಜವಾಗಿ ಬೇಡ್ತಾವ. ಮನೆಗೆ ಹೋಗುವ ಅವಸರ ಮಾಡ್ಕೋಬೇಡ. ದೈವ ಧರ್ಮ ದೈವ ಅಲ್ಲ, ಭಗವಂತನ ಅನುಗ್ರಹದಿಂದ ಬಂದೀವಿ. ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮನೆಯೇನದರ ಅದರ ಪ್ರಪಂಚದಲ್ಲಿ ಅದರ ಏನು ಕಾರ್ಯಕ್ರಮ ಹೊರಗೆ ಹೋದ್ಕೊಂಡೆ ನಾವು ಹೈವೇ ಕೂತಿ ನೋಡ್ರಿ, ಮುಂದೊಂದು ದೊಡ್ಡ ಗಿಡ ಹಿಂಗಾಗಿ ಹೋಗೋಣ. ಅಲ್ಲಿ ಅವ್ರು ಕೂತಿರ್ತಾರೆ ಪ್ರಪಂಚದವ್ವ ಮತ್ತೆ ನಮ್ಮ ತಲೆ ಬಂದು ಹೆದರಿ ಬ್ರಹ್ಮಾನಂದರಿಗೆ ಹೆದರಿ ಅಲ್ಲೇ ಅದೇ ಮಾಡಿಸ್ರಿ ಅಂದ್ರೆ ಮಾತ್ರ ಅವ್ರು ಕೂಸಿ ಪಡ್ಕೊಂಡ ಬಿಡ್ತಾರೆ. ಅದು ಒಂದು ಪಾಪ ಒಂದು ಸದ್ಭಾವನೆ ಏನಂದ್ರೆ ಅವರವ್ರು ಗೊತ್ತಾವ್ರಿಗೆ ಬರ್ತಾರೆ.